ತಿರುಗಿಸಲಿಕ್ಕೆ ಈ ವರದಾನವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೇವೆ. ಪರಮಾತ್ಮ ಸ್ವಯಂ ನನ್ನನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ. ತನ್ನ ಸಮಾನ ಸಂಪೂರ್ಣ ಸಮೀಪ ಏಕ್ದಮ್ ಸಮೀಪ ನಯನದಲ್ಲಿರುವ ಪ್ರಕಾಶತೆಯ ಆತ್ಮ ಅನ್ನಾಗಿ ಮಾಡ್ತಾ ಇದ್ದಾರೆ. ನಾನು ಸ್ವದರ್ಶನ ಚಕ್ರಧಾರಿ ಆತ್ಮ ಆಗಿದ್ದೇನೆ. ನಾನು ಸ್ವದರ್ಶನ ಚಕ್ರಧಾರಿ ಆತ್ಮ ಆಗಿದ್ದೇನೆ. ಸ್ವದರ್ಶನ ಚಕ್ರಧಾರಿ ಆತ್ಮ ಆಗಿದ್ದೇನೆ. ಸೂಕ್ಷ್ಮ ವತನದಲ್ಲಿ ಬಾಪದಾದಾರವರು ಸತ್ಯಂ ಶಿವಂ ಸುಂದರಂ ಇದ್ದಾರೆ. ಅವರ ಸಮ್ಮುಖದಲ್ಲಿ ನಾವು ಇದ್ದೇವೆ. ಬಾಬಾ ಮುಗುಳ್ನಗ್ತಾ ಇದ್ದಾರೆ. ನನ್ನ ಛತ್ರ ಛಾಯೆಯಲ್ಲಿ ಸದಾ ಸೇಫ್ ಆಗಿರುವಂತಹ ಮುದ್ದು ಮುದ್ದಾದ ಫರಿಸ್ತೆಗಳು ನೀವು ಬನ್ನಿ ಎನ್ನುತ್ತಿದ್ದಾರೆ. ಬಾಪ್ದಾದ ಮರಳಿ ನಾವೆಲ್ಲ ಮಕ್ಕಳಿಗೆ ಸ್ವದರ್ಶನ ಚಕ್ರಧಾರಿ ಭವದ ವರದಾನವನ್ನು ಕೊಟ್ಟು ಅನುಭೂತಿಯನ್ನು ಮಾಡಿಸ್ತಾ ಇದೆ. ಎಲ್ಲರೂ ಮರಳಿ ಸೂಕ್ಷ್ಮ ವತನದಿಂದ ಬಿಂದುಗಳಾಗಿ ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮ ಶರೀರವನ್ನು ಬಿಟ್ಟು ನಾನಾತ್ಮ ಬಿಂದುವಾಗಿ ಅನಾದಿ ಜ್ಯೋತಿರ್ ಬಿಂದುವಾಗಿ ಪರಮಧಾಮವನ್ನು ತಲುಪಿದೆ. ಜ್ಞಾನ ಸೂರ್ಯನ ಹತ್ತಿರ ಬಂದು ತಲುಪಿದೆ. ಜ್ಞಾನ ಸೂರ್ಯನ ಹತ್ತಿರ ಬಂದು ತಲುಪಿದ್ದೇನೆ. ಬಿಂದುವಾಗಿ ಅನಾದಿ ಜ್ಯೋತಿರ್ ಬಿಂದು ಸ್ವರೂಪದಲ್ಲಿ ನಾನಾತ್ಮ ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಸಮ್ಮುಖದಲ್ಲಿ ತಲುಪಿದ್ದೇನೆ. ಶರೀರಿಯಾಗಿ ಬಿಂದುವಾಗಿ 5 ಸ್ವರೂಪದ ಅನುಭೂತಿಯನ್ನು ಮಾಡ್ತಾ ಇದ್ದೇನೆ. ಬಿಂದು ಸ್ವರೂಪದಲ್ಲಿ ಬಂದು ಸ್ಥಿತನಾಗಿದ್ದೇನೆ ಪರಮಧಾಮದಲ್ಲಿ. ಪರಮಧಾಮದಲ್ಲಿ मेरे बाबा के पास, शिव बाबा के पास, मेरे बाबा के पास, शिव बाबा के पास. ओम शांति. अपने अनादि स्वरूप में स्थित हो जाएं. देखें स्वयं को. इस कर्म क्षेत्र से ऊपर अपनी अनंत सत्य स्वरूप में, परम धाम में, ब्रह्मलोक में शिव बाबा के साथ मैं आत्मा अपने अनादि स्वरूप में मास्टर सुख सागर, शांति सागर, संपूर्ण पवित्र स्थिति में बाप समान ज्योति स्वरूप में
स्थित हूँ। ये मेरा सत्य स्वरूप है, अखंड स्वरूप है। मैं आत्मा अपने सनातन स्वरूप से इस कर्म क्षेत्र पर अपने अंतर के गुणों को पंच तत्वों द्वारा व्यक्त करने स्वर्णिम युग सतयुग में आ गई हूँ। ಅನಾದಿ ಸ್ವರೂಪದಿಂದ ಈ ಸತ್ಯುಗದಲ್ಲಿ ಬನ್ನಿ, ಸ್ವರ್ಗದಲ್ಲಿ ಬನ್ನಿ, ವೈಕುಂಠದಲ್ಲಿ ಬನ್ನಿ. सोने की दुनिया होगी, देवता होंगे लोग। सोने की दुनिया होगी, देवता होंगे लोग। सुख अपार होंगे, खाने को 56 भोग। सुख अपार होंगे, खाने को 56 भोग। सोने की दुनिया होगी। देखें स्वयं को ಸ್ವರ್ಗದಲ್ಲಿ ಸ್ವಯಂನ ನೋಡಿ, अपने आदि ಆದಿ स्वर्णिम स्वरूप में, ಆದಿ ಸ್ವರ್ಣಿಮ ಸ್ವರೂಪದಲ್ಲಿ ಸ್ವಯಂನ ನೋಡ್ತಾ ಇದ್ದೀವಿ. जहाँ प्रकृति के पंच तत्व ಪ್ರಕೃತಿಯ 5 ತತ್ವಗಳು अपने खूबसूरत दृश्यों द्वारा ಸುಂದರ ದೃಶ್ಯದ ಮುಖಾಂತರ मेरा स्वागत कर रहे हैं। ಸ್ವಾಗತಿಸ್ತಾ ಇದೆ. मैं प्रकृति पति स्वराज्य अधिकारी ಪ್ರಕೃತಿ सुविश्व राज्य अधिकारी ಸ್ವರಾಜ್ಯಾಧಿಕಾರಿ भ्रकुटी सिंहासन के साथ साथ ಪ್ರಕೃತಿ ಸಿಂಹಾಸನದ ಜೊತೆಗೆ इस राज्य सिंहासन पर स्थित ರಾಜ್ಯ ಸಿಂಹಾಸನದ ಮೇಲೆ ಸ್ಥಿತ ताज तख्त और तिलक को ಕಿರೀಟ ತಿಲಕ ಧಾರಣ ಸಿಂಹಾಸನವನ್ನು ಧಾರಣೆ ಮಾಡಿಕೊಂಡು इस स्वर्णिम दुनिया की अधिपति हो। ಸ್ವರ್ಣಿಮ ಪ್ರಪಂಚದ ಅಧಿಪತಿಯಾಗಿದೆ. मैं ನಾನು परम पवित्र ಪರಮ ಪವಿತ್ರ सर्वगुण संपन्न ಸರ್ವಗುಣ ಸಂಪನ್ನ 16 कला संपूर्ण 16 ಕಲಾ ಸಂಪೂರ್ಣ संपूर्ण निर्विकारी ಸಂಪೂರ್ಣ ನಿರ್ವಿಕಾರಿ सर्व मर्यादाओं में पुरुषोत्तम ಎಲ್ಲ ಮರ್ಯಾದೆಗಳಲ್ಲಿ ಪುರುಷೋತ್ತಮನ अहिंसा परम धर्म को स्वयं ಅಹಿಂಸಾ में धारण किए ಸ್ವಯಂ ಅಲ್ಲಿ ಧಾರಣೆ ಮಾಡಿಕೊಳ್ಳುತ್ತೆ. सुख और शांति की इस दुनिया में ಸುಖ ಹಾಗೂ ಶಾಂತಿಯ ಈ ಪ್ರಪಂಚದಲ್ಲಿ ಸ್ವರ್ಗದಲ್ಲಿ ಇದ್ದೀವಿ, ಅನುಭವ इस ಮಾಡ್ತಾ ಇದ್ದೀರಿ. स्वर्णिम दुनिया में ಸ್ವರ್ಣಿಮ ಪ್ರಪಂಚದಲ್ಲಿ अपने ತಮ್ಮ इस सुखद स्वरूप में स्थित हो। ಸುಖದ ಸ್ವರೂಪದಲ್ಲಿ ಸ್ಥಿತರಾಗಿ ಲಕ್ಷ್ಮೀನಾರಾಯಣ ತೊಡಪು ಹಾಗೆ ನಾನು ಕಾಣಿಸ್ತಾ ಇದ್ದೇನೆ. ಈಗ ಸ್ವರ್ಗ इस परिवर्तित दुनिया को ಕಂಪ್ಲೀಟ್ ಟ್ರಾನ್ಸ್ಫಾರ್ಮ್ ಆಗಿರುವಂತಹ ಈ ಪ್ರಪಂಚ देखें जाओ और भक्तों के दृश्य को और स्वयं को ದೇವತಾ ಸ್ವರೂಪದಿಂದ ಪೂಜ್ಯ ಸ್ವರೂಪದಲ್ಲಿ ಬನ್ನಿ. जिसकी ओर ಮಂದಿರದಲ್ಲಿ चारों ओर सर्व भक्त 4 ಕಡೆ उम्मीद की ಭಕ್ತಗಳೇ दृष्टि से, प्राप्ति की दृष्टि से, ಪ್ರಾಪ್ತಿಯ ದೃಷ್ಟಿಯಿಂದ, ಭರವಸೆಯ ದೃಷ್ಟಿಯಿಂದ, आरतियों द्वारा, ಆರತಿಗಳ ಮುಖಾಂತರ, जयकारों द्वारा ಜೈಕಾರಗಳ ಮುಖಾಂತರ पुकार रहे हैं। ಕೂಗ್ತಾ ಇದ್ದಾರೆ ನನ್ನ ಭಕ್ತರು. चारों ओर शंखनाद बज रहे हैं। 4 ಕಡೆ ಶಂಖನಾದ ಬಜಾಯಿಸ್ತಾ ಇದ್ದಾರೆ. ಪೂಜ್ಯ ಸ್ವರೂಪದಲ್ಲಿ ಸ್ವಯಂವನ್ನು ನೋಡಿ, ಪೂಜ್ಯ ಸ್ವರೂಪದಲ್ಲಿ ಅನುಭವ ಮಾಡಿ ಪೂಜ್ಯ
ಪೂಜ್ಯ ಸ್ವರೂಪದಲ್ಲಿದ್ದೇವೆ ಎಲ್ಲರೂ. ಮಾ ದುರ್ಗಾ ರೂಪದಲ್ಲಿ, ಮಾ ಅಂಬಿಕಾ ರೂಪದಲ್ಲಿ, ಮಾ ಪಾರ್ವತಿ, ಮಾ ಸರಸ್ವತಿ, ಮಾ ಕಾಳಿ, ಮಾ ಸಂತೋಷಿ, ಮಾ ಲಕ್ಷ್ಮಿ. ನೋಡ್ತಾ ಇದ್ದೀರಿ ಸ್ವಯಮನ್ನು ಪೂಜಿಸಲ್ಪಡ್ತಾ ಇದ್ದೇವೆ. ಸುತ್ತಲೂ ನನ್ನ ಮಂದಿರದ ಸುತ್ತಲೂ ಸಾವಿರಾರು ಭಕ್ತಾತ್ಮಗಳು. ಆ ಭಕ್ತ ಆತ್ಮಗಳ ಶುದ್ಧ ಹಾಗೂ ನಿಸ್ವಾರ್ಥ ಮನೋಕಾಮನೆಗಳನ್ನು ಪೂರ್ಣಗೊಳಿಸ್ತಾ ಇದ್ದೇನೆ. ಮಾ ದುರ್ಗಾ ರೂಪದಲ್ಲಿ गीत और संगीतों द्वारा, ಗೀತ ಹಾಗೂ ಸಂಗೀತದ ಮುಖಾಂತರ, इन आवाजों द्वारा ಈ ಒಂದು सर्व भक्त अपने अंतर को ಎಲ್ಲ ಆತ್ಮಗಳು ತಮ್ಮ ಅಂತರವನ್ನು भरपूर करने की आशा से ಭರಪೂರ ಮಾಡಿಕೊಳ್ಳುವ ಆಶೆಯಿಂದ मेरी ओर निहार रहे हैं. ನನ್ನ ಕಡೆ ಬರ್ತಾ ಇದ್ದಾರೆ. मैं इस जड़ मूर्त के माध्यम से ಈ ಜಡಮೂರ್ತಿಯ ಮಾಧ್ಯಮದಿಂದ ಜಡಮೂರ್ತಿಯಲ್ಲಿ सर्व भक्तों की मनोकामनाओं को ಭಕ್ತ ಆತ್ಮಗಳ ಮನೋಕಾಮನೆಯನ್ನು अपनी दृष्टि से, ನನ್ನ ದೃಷ್ಟಿಯಿಂದ ಅನುಭವ ಮಾಡಬೇಕು. अपने प्रकंपनों से ನನ್ನ ಪ್ರಕಂಪನಗಳಿಂದ पूर्ण कर रही हूँ. ಪೂರ್ತಿ ಮಾಡ್ತಾ ಇದ್ದೇನೆ. और शिव बाबा सर्व को साक्षात्कार द्वारा ಶಿವ ಬಾಬಾ ಎಲ್ರಿಗೂ ಸಾಕ್ಷಾತ್ಕಾರದ ಮುಖಾಂತರ ತೃಪ್ತಿ ಮಾಡಿಸ್ತಾ ಇದ್ದಾರೆ. भक्ति का ये ಭಕ್ತಿಯ ಇದು युग, ಭಕ್ತಿ द्वापर युग ದ್ವಾಪರ ಯುಗದಲ್ಲಿ और कलयुग, ಹಾಗೂ ಕಲಿಯುಗ तत्पश्चात ತತ್ಪಶ್ಚಾತ್. देखो ನೋಡಿ, ये है हीरक युग, ಕಲಿಯುಗದಲ್ಲಿ जहाँ स्वयं शिव बाबा ಎಲ್ಲಿ ಸ್ವಯಂ ಶಿವ ಬಾಬಾ ब्रह्मा तन द्वारा ಬ್ರಹ್ಮ ತನುವಿನ ಮುಖಾಂತರ इस धरती पर अवतरित हो ಭೂಮಿಯ ಮೇಲೆ ಅವತರಿಸುತ್ತಾರೆ. हमें अपना बच्चा बना रहे हैं. ನಮ್ಮನ್ನ ತನ್ನ ಮಕ್ಕಳನ್ನಾಗಿ ಮಾಡಿಕೊಳ್ಳುತ್ತಾರೆ. बाबा ब्रह्मा मुख द्वारा हमें अपना ಬ್ರಹ್ಮ ಮುಖಾಂತರ ನಮ್ಮನ್ನ बच्चा स्वीकार किया. ಮಗು ಅಂತ ಸ್ವೀಕಾರ ಮಾಡಿಕೊಂಡು मेरा पुरुषोत्तम ಪುರುಷೋತ್ತಮ हीरे तुल्य ये जन्म
वज्र समान ಈ ಜನ್ಮ स्वयं ब्रह्मा मुख से हुआ है। ಸ್ವಯಂ ಬ್ರಹ್ಮ ಮುಖದಿಂದಾಗಿದೆ देखो ನೋಡಿ शिव बाबा ಶಿವ ಬಾಬಾ अपनी सर्व शक्तियों से ತಮ್ಮ मुझ ಸರ್ವಶಕ್ತಿ आत्मा को ನನ್ನ ಆತ್ಮನನ್ನ अपने समान ತನ್ನ शक्तिशाली ಸಮಾನ ಶಕ್ತಿಶಾಲಿ और पवित्र बना रहे हैं। ಪವಿತ್ರನನ್ನಾಗಿ ಮಾಡ್ತಾ ಇದ್ದಾರೆ देवत्व की ओर अग्रसर है मेरा ये जीवन। मुझे इस दुनिया से अलग कर ದೇವತ್ವದ ಕಡೆ ಅಗ್ರಸರಾಗಿದೆ ನನ್ನ लाइट ಜೀವನ और माइट स्वरूप में ಲೈಟ್ ಮೈಟ್ ಸ್ವರೂಪದಲ್ಲಿ फरिश्ता बना रहे हैं। ಬ್ರಾಹ್ಮಣನಿಂದ ಫರಿಸ್ತಾ महसूस करें अपने ಅನುಭವ ಮಾಡಿ ತಮ್ಮ इस फरिश्ते स्वरूप को। ಈ ಫರಿಸ್ತಾ ಸ್ವರೂಪವನ್ನು बिखरी है मगर कोई चांद नहीं। मामा से बात होती है मगर कोई रात नहीं। चांदनी बिखरी है मगर कोई चांद नहीं। मामा से बात होती है ಸೂಕ್ಷ್ಮವತನದಲ್ಲಿ ಫರಿಸ್ತಾ ಬಾಬರ मगर ಜೊತೆ कोई ರೂಹರಿಹಾನ नहीं। प्रभा मंडल में बैठा फरिश्ता वो मुस्कुराता मनाता मधुर मिलन। ನೋಡಿ ಬಾಪ್ ದಾದಾರವರಿಂದ ಶಕ್ತಿ ಕಿರಣ निराले ಪರಮ अपने बदन ಶಕ್ತಿಗಳನ್ನ ನನ್ನಲ್ಲಿ ತುಂಬುತ್ತಾ ಇದ್ದಾರೆ ಬಾಬಾ अपने रूहानियत की दृष्टि को ಆತ್ಮಿಕತೆಯ ದೃಷ್ಟಿಯನ್ನು अपने अंतर के ತಮ್ಮ शुभ भावनाओं और ಅಂತರಾಳದ ಶುಭ ಭಾವನೆಗಳು शुभ कामनाओं के ಶುಭ ಕಾಮನೆಗಳನ್ನು वाइब्रेशंस को ವೈಬ್ರೇಷನ್ಸ್ ಅನ್ನು और इस भूमंडल के ऊपर चलकर ಭೂಮಂಡಲದಲ್ಲಿ ಬಂದು पहुंच जाए सूक्ष्म वतन में। ಸೂಕ್ಷ್ಮ ವತನದಲ್ಲಿ ತಲುಪಿ ಅಂತಿದ್ದಾರೆ ಬಾಬಾ लौटा दे ಅನುಭವ ಮಾಡಿ अपनी सर्व शक्तियों को सर्व भूमंडल पर सर्वात्माओं पर। ಭೂಮಂಡಲ ये ಎಲ್ಲ मेरा ಆತ್ಮಗಳಿಗೆ ಹರಡಿಸ್ತಾ ಇದ್ದಾರೆ बेहद ಶಿವಾವರವರಿಂದ ಪಡಿತಾ ಇದ್ದಾರೆ ವಿಶ್ವಕ್ಕೆ ಹರಡಿಸ್ತಾ फरिश्ता स्वरूप है। ನಾನು ಫರಿಸ್ತಾ ಆಗಿದ್ದೇನೆ मैं ಫರಿಸ್ತಾ ಸ್ವರೂಪದಲ್ಲಿದ್ದೇನೆ ಅನುಭವ ಮಾಡ್ತಾ ಇದ್ದೇನೆ ನಾನು ಫರಿಸ್ತಾ ಸ್ವರೂಪ ಅವಸ್ಥೆಯಲ್ಲಿ ಆಕಾರಿ ಫರಿಸ್ತಾ ನಿರಂತರ ವಿಶ್ವದ ಗ್ಲೋಬ್ಗೆ ಶಾಂತಿ ಶಕ್ತಿ ಕಿರಣಗಳನ್ನು ಹರಡಿಸುತ್ತಿರುವ ಫರಿಸ್ತಾ ಆಗಿದ್ದೇನೆ ಫರಿಸ್ತಾ ಆಗಿದ್ದೇನೆ. ಒಂದು ಕಡೆ ಶಿವಬಾಬಾ ಜ್ಞಾನ ಸೂರ್ಯ ಅವರಿಂದ ಶಕ್ತಿ ಕಿರಣಗಳು ಫೌಂಟೇನ್ ರೂಪದಲ್ಲಿ ನನ್ನ ಆತ್ಮದಲ್ಲಿ ಬರ್ತಾ ಇದೆ. ನನ್ನ ಆತ್ಮ ಸ್ವೀಕರಿಸಿ ಶಕ್ತಿ ಶಾಂತಿ ಕಿರಣಗಳನ್ನೆಲ್ಲ ಹರಡಿಸ್ತಾ ಇದ್ದೇನೆ ವಿಶ್ವದ ಭೂಮಂಡಲಕ್ಕೆ 5 ತತ್ವಗಳಿಗೆ ಹರಡಿಸಿ ನನ್ನ ಆತ್ಮ ಸೆಕೆಂಡಿನಲ್ಲಿ ಬಾಪದಾದಾರವರ ಸಮೀಪದಲ್ಲಿದ್ದೇನೆ. ಏಕ್ದಮ್ ಸಮೀಪದಲ್ಲಿದ್ದೇನೆ. ಬಾಬಾ ಮಸ್ತಕವನ್ನು ಸ್ಪರ್ಶ ಮಾಡ್ತಾ ಇದ್ದಾರೆ. ಅನುಭವ ಮಾಡಿ ಮಸ್ತಕವನ್ನು ಸ್ಪರ್ಶ ಮಾಡಿದ ಸೆಕೆಂಡಿನಲ್ಲಿ ಫರಿಸ್ತಾ ಸೋ ಜ್ಯೋತಿರ್ಬಿಂದು ಎನ್ನುತ್ತಿದ್ದಾರೆ.
ನನಾತ್ಮ ಸೆಕೆಂಡಿನಲ್ಲಿ ಸೂಕ್ಷ್ಮ ಶರೀರದ ಅಸ್ತಿತ್ವವನ್ನು ಬಿಟ್ಟು ಬಿಂದೂ ಆಗಿ ಜಗಮಗಿಸುತ್ತ ಪರಮಧಾಮದಲ್ಲಿ ಅನಾದಿ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಕುಳಿತುಕೊಂಡಿದ್ದೇನೆ. ಅನಾದಿ ಜ್ಯೋತಿರ್ಬಿಂದು ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ನಿರಾಕಾರ ಜ್ಯೋತಿಯಾಗಿ ಜ್ಞಾನ ಸೂರ್ಯನ ಜೊತೆಗೆ ಕಂಬೈನ್ಡ್ ಸ್ವರೂಪದಲ್ಲಿ ಕುಳಿತುಕೊಂಡಿದ್ದೇನೆ. ಕಂಬೈನ್ಡ್ ಸ್ವರೂಪದಲ್ಲಿ ಕುಳಿತುಕೊಂಡಿದ್ದೇನೆ. ಅನಾದಿ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಕುಳಿತುಕೊಂಡಾಗ ನನ್ನ ಆತ್ಮದಲ್ಲೊಂದು ವಿಚಿತ್ರ ಕರೆಂಟ್ ಬರ್ತದೆ. ಆತ್ಮದಲ್ಲಿರುವ ಒಂದು ಕಲೆ, ಕಪ್ಪಗಿನ ಕಲೆ ಕರಗುತ್ತಾ ಇದೆ. ದೇಹಾಭಿಮಾನದ ಆಳವಾದ ಕಲೆ ಕರಗಿ ಸಪ್ತಗುಣಿ ಸ್ವರೂಪದಲ್ಲಿ ಜಗಮಗಿಸುತ್ತ ನನ್ನ ಆತ್ಮ ಈಗ ಪರಮಧಾಮದಿಂದ, ಮುಕ್ತಿಧಾಮದಿಂದ ಜೀವನ ಮುಕ್ತಿ ಸ್ವರ್ಗದಲ್ಲಿ ವೈಕುಂಠದಲ್ಲಿ ಅವತರಿಸಿದ್ದೇನೆ. ಆದಿ ದೇವತಾ ಸ್ವರೂಪದಲ್ಲಿ ಸ್ವಯಂನ ನೋಡ್ತಾ ಇದ್ದೇನೆ. ನೋಡಿ, ವಜ್ರ ವೈಢೂರ್ಯದಿಂದ ಕೂಡಿದ ವಸ್ತ್ರ ನನ್ನದು, ಸ್ವತಃಪ್ರಧಾನ ಪ್ರಕೃತಿ, ಮರ್ಯಾದಾ ಪುರುಷೋತ್ತಮ, ಸರ್ವಗುಣ ಸಂಪನ್ನನಾಗಿದ್ದೇನೆ. ಸಂಪೂರ್ಣ ನಿರ್ವಿಕಾರಿಯಾಗಿದ್ದೇನೆ. ಸಂಪೂರ್ಣ ನಿರ್ವಿಕಾರಿ. ಅನುಭವ ಮಾಡಿ ಸ್ವದರ್ಶನ ಚಕ್ರವನ್ನು ಬಾಬಾ ಟೆಸ್ಟ್ ಮಾಡ್ತಾ ಇದ್ದಾರೆ ನೋಡಿ. ಯಾವುದೇ ಆತ್ಮದ ವೈಬ್ರೇಷನ್ಸ್ ನಾವು ಸ್ವದರ್ಶನ ಚಕ್ರಧಾರಿಗಳಿಗೆ ಸ್ಪರ್ಶವಾಗಬಾರ್ದು ಅಂತ ಕೆಲವು ಆತ್ಮಗಳನ್ನು ಬಾಬಾ ಬೇಗ 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 ಟೆಸ್ಟ್ ತಗೊಂಡು ಕೆಲವೊಂದು ಫೇಲ್ ಆಗ್ತವೆ, ಕೆಲವೊಂದು ಪಾಸ್ ಆಗ್ತವೆ. ಯಾರು ಸ್ಟ್ರಾಂಗ್ ಇದ್ದೀರಿ ಅವ್ರು ನಿರಂತರ ನಿಂತ್ಕೊಳ್ತೀರಿ ಅನ್ನೋದನ್ನು ಬಾಬಾ ಸ್ಪಷ್ಟ ಮಾಡ್ತಾ ಇದ್ದಾರೆ. ಆ ಟೆನ್ಷನ್ ಮರಳಿ ವಾಪಸ್ ಬರಲಿ ಸ್ವದರ್ಶನ ಚಕ್ರದಲ್ಲಿ. ಓಕೆ, ಬಾಬಾ ನೋಡ್ತಾ ಇದ್ದಾರೆ. ಸ್ವದರ್ಶನ ಚಕ್ರಧಾರಿ ಆತ್ಮ ನಾನು ಪರಮಧಾಮದಿಂದ ಸ್ವರ್ಗದಲ್ಲಿ ಬಂದಿದ್ದೆ. ವೈಕುಂಠವಾಸಿ, ಮರ್ಯಾದಾ ಪುರುಷೋತ್ತಮ, ಸರ್ವಗುಣ ಸಂಪನ್ನ, ಸಂಪೂರ್ಣ ನಿರ್ವಿಕಾರಿ. ಸಕ್ಕನಿನಲ್ಲಿ ಪೂಜ್ಯ ಸ್ವರೂಪ. ಪೂಜ್ಯ ಸ್ವರೂಪ ಅಂದ ತಕ್ಷಣವೇ ಬನ್ನಿ ಮಂದಿರದಲ್ಲಿ ವಿಘ್ನ ವಿನಾಶ ಗಣೇಶ್ ರೂಪದಲ್ಲಿ, ಮಹಾವೀರ ಹನುಮಾನ್ ರೂಪದಲ್ಲಿ, ಮಾ ಲಕ್ಷ್ಮಿ ರೂಪದಲ್ಲಿ, ಮಾ ಸರಸ್ವತಿ ರೂಪದಲ್ಲಿ ಪೂಜಿಸಲ್ಪಡ್ತಾ ಇದ್ದೇನೆ. ಅಷ್ಟಶಕ್ತಿ ಸ್ವರೂಪಧಾರಿ ಇಷ್ಟದೇವಿಯಾಗಿ ಪೂಜಿಸಲ್ಪಡ್ತಾ ಇದ್ದೇವೆ. ಮಂದಿರದ ಮುಂದೆ ಸಾವಿರಾರು ಭಕ್ತಾತ್ಮಗಳು ಅವರ ಶುದ್ಧ ಹಾಗೂ ನಿಸ್ವಾರ್ಥ ಮನೋಕಾಮನೆಗಳನ್ನು ಪೂರ್ಣಗೊಳಿಸ್ತಾ ಇದ್ದೇನೆ. ಪೂಜ್ಯ ಸ್ವರೂಪದಿಂದ ನನ್ನ ಆತ್ಮ ಬ್ರಾಹ್ಮಣ ಸ್ವರೂಪದಲ್ಲಿ ಸ್ವಯಂವನ್ನು ನೋಡ್ತಾ ಇದ್ದೇನೆ.
ಅಲ್ಲಿ ಸ್ವಯಂ ಪರಮಾತ್ಮನನ್ನ ಪಾಲನೆಯನ್ನು ಮಾಡ್ತಾ ಇದ್ದಾರೆ. ಬಾಬಾ ಪ್ರತಿ ಹೆಜ್ಜೆಯಲ್ಲಿ ನನ್ನನ್ನು ಅನುಭವಿ ಮೂರ್ತಿಯನ್ನಾಗಿ ಮಾಡ್ತಾರೆ, ನನ್ನ ಪಾಲನೆಯನ್ನು ಮಾಡ್ತಾ ಇದ್ದಾರೆ. ಎಂಥದೇ ವ್ಯಕ್ತಿ, ವಾಯುಮಂಡಲ ನನ್ನ ಸ್ಥಿತಿಯನ್ನು ಹದಗೆಡಲಿಕ್ಕೆ ಬಿಡುವುದಿಲ್ಲ. ಅಷ್ಟೊಂದು ತಾಕತ್ತನ್ನು ತುಂಬಿಕೊಂಡಿರುವ ಶ್ರೇಷ್ಠ, ಅತಿ ಶ್ರೇಷ್ಠ ಮಾಸ್ಟರ್ ಸರ್ವಶಕ್ತಿಮಾನ್ ಬ್ರಾಹ್ಮಣಾತ್ಮ ನಾನು. ಮಾಸ್ಟರ್ ಸರ್ವಶಕ್ತಿಮಾನ್ ಬ್ರಾಹ್ಮಣಾತ್ಮ ನಾನು. ಬ್ರಾಹ್ಮಣನಿಂದ ಫರಿಷ್ಠಾಗಿ ಹಾರುತ್ತ ಸೂಕ್ಷ್ಮವತನವನ್ನು ತಲುಪಿದ್ದೇನೆ. ಸೂಕ್ಷ್ಮವತನದಲ್ಲಿ ಬಾಪದಾದ ಮುಗುಳ್ನಗ್ತಾ ಇದ್ದಾರೆ. ನಿರ್ಭಯಾತ್ಮ ಭವದ ವರದಾನ ಕೊಡ್ತಾ ಇದ್ದಾರೆ. ನಿರ್ವಿಘ್ನ ಆತ್ಮ ಭವದ ವರದಾನವನ್ನು ಕೊಡ್ತಾ ಇದ್ದಾರೆ. अचल अडूल एक रस स्थित में स्थिति रसित रहने वाला श्रेष्ठ आत्मा भव ಎನ್ನುತ್ತಿದ್ದಾರೆ. ಅಚಲ ಅಡೂಲ್ ಏಕ ರಸ ಸ್ಥಿತಿಯಲ್ಲಿ ಸ್ಥಿತರಿರುವಂತಹ ಶ್ರೇಷ್ಠ ಆತ್ಮ ಅಂತಿದ್ದಾರೆ ಬಾಬ್ರವರು. ಅಟೆನ್ಷನ್. ಬಾಬ್ರವರ ವರದ ಹಸ್ತ ನನ್ನ ಮಸ್ತಕ ಸ್ಪರ್ಶವಾಗ್ತಾ ಇದೆ. ಸೆಕೆಂಡಿನಲ್ಲಿ ಮರಳಿ ನನ್ನ ಆತ್ಮ ಬಿಂದು ಆಗಿದ್ದೇನೆ. ಸೂಕ್ಷ್ಮ ಶರೀರದ ಅಸ್ತಿತ್ವ ಝೀರೋ, ನಾನು ಬಿಂದು ಆಗಿ ಅನಾದಿ ಜ್ಯೋತಿರ ಬಿಂದು ಸ್ವರೂಪದಲ್ಲಿ ಪರಮಧಾಮದಲ್ಲಿ ತಲುಪಿದ್ದೇನೆ. ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಜೊತೆಗೆ ಅಂಟಿಕೊಂಡಿದ್ದೇನೆ. ಜ್ಞಾನ ಸೂರ್ಯನೊಂದಿಗೆ ಅಂಟಿಕೊಂಡಿದ್ದೇನೆ. ಅನಾದಿ ಜ್ಯೋತಿರ ಬಿಂದು ಸ್ವರೂಪದಲ್ಲಿ ಬಿಂದು ಬಾಬರವರ ಜೊತೆಗೆ ಅಂಟಿಕೊಂಡಾಗ ನನ್ನ ಆತ್ಮದಲ್ಲಿ ವಿಚಿತ್ರ ತಾಕತ್ತನ್ನು ತುಂಬಿದರೆ ಬಾಬಾ. ಯೋಗಾಗ್ನಿಯಲ್ಲಿ ಪ್ರಜ್ವಲಿಸುತ್ತಿದ್ದೇನೆ. ಮನಾಭವಸ್ಥೆಯಲ್ಲಿದ್ದೇನೆ. ಅಶರೀರಿಯಾಗಿದ್ದೇನೆ. ಪಾಪದ ಹೊರೆಯೆಲ್ಲ ಭಸ್ಮವಾಗುತ್ತಿದೆ. ಆತ್ಮ ಕ್ಲಿಯರ್, ಕಲೆರಹಿತ ವಜ್ರವಾಗ್ತಾ ಇದೆ. ಕಲೆರಹಿತ ವಜ್ರವಾಗ್ತಾ ಇದೆ. ಅನಾದಿ ಜ್ಯೋತಿರ ಬಿಂದು ಸ್ವರೂಪದಿಂದ ಆದಿ ದೇವತಾ ಸ್ವರೂಪದಲ್ಲಿ ಅವತರಿಸ್ತಾ ಇದ್ದೇನೆ. ಆದಿ ದೇವತಾ ಸ್ವರೂಪದಲ್ಲಿ ಅವತರಿಸ್ತಾ ಇದ್ದೇನೆ. ಸ್ವರ್ಗದಲ್ಲಿ, ವೈಕುಂಠದಲ್ಲಿ, ಸತ್ಯಯುಗದಲ್ಲಿ ಮರ್ಯಾದ ಪುರುಷೋತ್ತಮ ಸರ್ವಗುಣ ಸಂಪನ್ನ ಸಂಪೂರ್ಣ ನಿರ್ವಿಕಾರಿ 16 ಕಲಸ ಅನುಭವ ಮಾಡಿ. ಆದಿ ದೇವತಾ ಸ್ವರೂಪ ತ್ರಿಕಾಲದರ್ಶಿನಾತ್ಮ ಆದಿಯಲ್ಲಿ ಆದಿ ದೇವತಾ ಸ್ವರೂಪದ ಅನುಭೂತಿ, ಮಧ್ಯದಲ್ಲಿ ಪೂಜ್ಯ ಸ್ವರೂಪ, ಮರಳಿ ಪೂಜ್ಯ ಸ್ವರೂಪದಲ್ಲಿ ಜಡಮೂರ್ತಿಯಲ್ಲಿ ವಿಧಿಪೂರ್ವಕವಾಗಿ ಪೂಜಿಸಲ್ಪಡ್ತಾ ಇದ್ದೇನೆ. ಅನುಭವ ಮಾಡ್ತಾ ಇದ್ದೀರಿ. ಪೂಜಿಸಲ್ಪಟ್ಟು ಅಷ್ಟಶಕ್ತಿ ಸ್ವರೂಪಧಾರಿ ಇಷ್ಟದೇವ ಸ್ವರೂಪದಲ್ಲಿ ಪೂಜಿಸಲ್ಪಟ್ಟು ಬ್ರಾಹ್ಮಣ ಸ್ವರೂಪದಲ್ಲಿ ಸ್ವಯಂವನ್ನು ನೋಡ್ತಾ ಇದ್ದೇನೆ. ಬ್ರಾಹ್ಮಣ ಸ್ವರೂಪದಲ್ಲಿ ನನ್ನ ಆತ್ಮ ಸಂಪೂರ್ಣ ಸರ್ವಶಕ್ತಿವಂತನ ಸಂತಾನ, ಸ್ವರಾಜ್ಯಾಧಿಕಾರಿ ಆತ್ಮ, ಮಾಸ್ಟರ್ ಸರ್ವಶಕ್ತಿಮಾನ್ ಬ್ರಾಹ್ಮಣ ಆಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನ್ ಬ್ರಾಹ್ಮಣ ಆಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನ್ ಬ್ರಾಹ್ಮಣ ಅರ್ಥಾತ್ ಈ ಸಮಯದಲ್ಲಿ ಪರಮಾತ್ಮ ನನ್ನನ್ನು ಎವರ್ ಪ್ಯೂರ್ ಆತ್ಮನನ್ನಾಗಿ ಮಾಡ್ತಾ ಇದ್ದಾರೆ. ವೈಷ್ಣವ, ಸತ್ಯವಾದ ವೈಷ್ಣವನನ್ನಾಗಿ ಮಾಡಿದ್ದಾರೆ. ಯಾವುದೇ ಸಂಕಲ್ಪ, ಯಾವುದೇ ವ್ಯಕ್ತಿ ಸಂಕಲ್ಪದಲ್ಲೂ ಕೂಡ ವಾಣಿಯಲ್ಲೂ ಸ್ಪರ್ಶ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಷ್ಟು ತಾಕತ್ತನ್ನು, ಛತ್ರಛಾಯೆಯನ್ನು ಪರಮಾತ್ಮ ಈ ಸಮಯದಲ್ಲಿ ಅವರ ಒಂದು ಪಾಲನೆಯಲ್ಲಿ ನಾನು ಪ್ರಾಪ್ತಿ ಮಾಡಿಕೊಳ್ತಾ ಇರುವ ಬ್ರಾಹ್ಮಣ.
ಸ್ವಯಂ ಪರಮಾತ್ಮನನ್ನು ಪಾಲನೆಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ವ್ಯಕ್ತಿ, ವೈಭವ, ವೈಬ್ರೇಷನ್ಸ್, ವಾಯುಮಂಡಲ ನನ್ನ ಸ್ಥಿತಿಯನ್ನು ಕೆಳಗಿಳಿಸಲು ಸಾಧ್ಯವಿಲ್ಲ. ಈ ದೃಢ ನಿಶ್ಚಯದೊಂದಿಗೆ ಮಾಸ್ಟರ್ ಸರ್ವಶಕ್ತಿಮಾನ್ ಬ್ರಾಹ್ಮಣ ಸ್ವರೂಪದಿಂದ ನಾನಾತ್ಮ ಸೆಕೆಂಡಿನಲ್ಲಿ ಫರಿಷ್ಠಾಗಿ ಹಾರುತ್ತ ಆಕಾಶ ತತ್ವವನ್ನು ಪಾರು ಮಾಡಿ ಸೂಕ್ಷ್ಮ ವತನವನ್ನು ತಲುಪಿದ್ದೇನೆ. ಬಾಬಾ ಮಗುಳ್ನಗ್ತಾ ಇದ್ದಾರೆ. ಕೋಚಿಯಲ್ಲಿ ಕೆಲವರಲ್ಲಿ ಕೆಲವರು ನಿರಂತರ ಸ್ವದರ್ಶನ ಚಕ್ರವನ್ನು ತಿರುಗಿಸ್ತಾ ಇರುವ ಮುದ್ದಾದ ಫರಿಷ್ಠೆಗಳನ್ನು ಬಾಬಾ ನೋಡ್ತಾ ವರದ ಹಸ್ತವನ್ನು ತಲೆ ಮೇಲಿಟ್ಟಿದ್ದಾರೆ. ಅನುಭವ ಮಾಡಿ. ಬಾಬರವರ ವರದ ಹಸ್ತದಿಂದ ಸರ್ವಶಕ್ತಿ ಕಿರಣಗಳು ನನಾತ್ಮನಲ್ಲಿ ತುಂಬಿಕೊಳ್ತಾ ಇದೆ. ಸ್ವದರ್ಶನ ಚಕ್ರಧಾರಿ ಆತ್ಮ ಭವ, ನಿರೋಗಿ, ನಿರ್ಭಯ, ನಿಶ್ಚಿಂತ ಚಕ್ರವರ್ತಿ ಆತ್ಮ ಭವದ ವರದಾನವನ್ನು ಕೊಡ್ತಾ ಮತ್ತೆ ಮರಳಿ ಬಾಬಾ ಮಸ್ತಕವನ್ನು ಸ್ಪರ್ಶ ಮಾಡ್ತಾ ಇದ್ದಾರೆ. ಮಸ್ತಕವನ್ನು ಸ್ಪರ್ಶ ಮಾಡಿದ ಸೆಕೆಂಡಿನಲ್ಲಿ ನನ್ನ ಆತ್ಮ ಫರಿಷ್ಠಾಸು ಜ್ಯೋತಿರ್ಬಿಂದು ಎಂಬ ಮಹಾಮಂತ್ರವು ಆಕಾಶವಾಣಿ ರೂಪದಲ್ಲಿ ಕೇಳಿ ಬರ್ತಾ ಇದೆ. ಸೆಕೆಂಡಿನಲ್ಲಿ ನನ್ನ ಆತ್ಮ ಸೂಕ್ಷ್ಮ ವತನವನ್ನು ಬಿಟ್ಟು ಬಿಂದು ಬಾಬರವರ ಹತ್ತಿರ ಪರಮಧಾಮಕ್ಕೆ ಹೊರಟಿದ್ದೇನೆ. ಬಿಂದು ಅನಾದಿ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಜ್ಞಾನ ಸೂರ್ಯನನ್ನು ಸ್ಪರ್ಶ ಮಾಡಿ ನಾನಾತ್ಮ ಅನಾದಿ ಜ್ಯೋತಿರ್ಬಿಂದು ಆಗಿದ್ದೇನೆ. ಜ್ಞಾನ ಸೂರ್ಯನನ್ನು ಸ್ಪರ್ಶ ಮಾಡಿದ್ದೇನೆ. ಜ್ಞಾನ ಸೂರ್ಯನನ್ನು ಸ್ಪರ್ಶ ಮಾಡಿದ್ದೇನೆ. ಯೋಗಾಗ್ನಿಯಲ್ಲಿ ತಪಿಸುತ್ತಿದೆ ಆತ್ಮದಲ್ಲಿರುವ ಎಲ್ಲ ವಿಕರ್ಮ ಭಸ್ಮೀಭೂತಗೊಳ್ತಾ ಇದೆ. ಅನುಭವ ಮಾಡಬೇಕು. ಆ ಕರೆಂಟನ್ನು ಅನುಭವ ಮಾಡಿ ಯೋಗಾಗ್ನಿಯ ಅನುಭೂತಿಯನ್ನು ಮಾಡ್ತಾ ಇದ್ದೇನೆ. ಮನಾಭವ್ ಮತ್ತೆ ಮರಳಿ ನನ್ನ ಆತ್ಮ ಪರಮಧಾಮದಿಂದ ಸೃಷ್ಟಿಯ ಆದಿಕಾಲದಲ್ಲಿ ಅವತರಿಸಿ ಅನಾದಿ ಜ್ಯೋತಿರ್ಬಿಂದು ಸ್ವರೂಪದಿಂದ ಆದಿ ದೇವತಾ ಸ್ವರೂಪದಲ್ಲಿ ಸ್ವಯಂವನ್ನು ನೋಡಿ. ಆದಿ ದೇವತಾ ಸ್ವರೂಪ ಅಂದ ತಕ್ಷಣ ಲಕ್ಷ್ಮೀನಾರಾಯಣರು ಕಾಣಿಸ್ಬೇಕು. ಅವ್ರ ಥರ ನಾನಾಗಿದ್ದೇನೆ. ಡಬಲ್ ಕಿರೀಟಧಾರಿ, ಡಬಲ್ ಅಹಿಂಸಕ್, ಮರ್ಯಾದ ಪುರುಷೋತ್ತಮ್, ಸರ್ವಗುಣ ಸಂಪನ್ನ ರಾಧೆ ಕೃಷ್ಣರ ಜೊತೆ ರಾಸವನ್ನು ಮಾಡ್ತಾ ಇದ್ದೇನೆ. ನಾನಾತ್ಮ ಆದಿ ದೇವತಾ ಸ್ವರೂಪದಿಂದ ಪೂಜ್ಯ ಸ್ವರೂಪದಲ್ಲಿ ಸ್ವಯಂವನ್ನು ನೋಡಿ. ಪೂಜ್ಯ ಸ್ವರೂಪ ಅಂದ ತಕ್ಷಣ ಮಂದಿರದಲ್ಲಿ ಜಡಮೂರ್ತಿಯ ರೂಪದಲ್ಲಿ ಒಳಗಡೆ ಇದ್ದೀನಿ ನಾನು. ಮಂದಿರದ ಒಳಗಡೆ, ಮಂದಿರ ದೊಡ್ಡದಿದೆ, ಒಳಗಡೆ ನಂದು ಮೂರ್ತಿ ಇದೆ. ಮೂರ್ತಿ ಒಳಗಡೆ ನಾನು ಆತ್ಮ ಪೂಜಿಸಲ್ಪಡ್ತಾ ಇದ್ದೀನಿ. ದರ್ಶನೀಯ ಮೂರ್ತಾತ್ಮ ಆಗಿದ್ದೇನೆ. ಸಾವಿರಾರು ಭಕ್ತಾತ್ಮಗಳಿದ್ದಾರೆ. ಎಲ್ಲ ಭಕ್ತಾತ್ಮಗಳ ಶುದ್ಧ ಹಾಗೂ ನಿಸ್ವಾರ್ಥ ಮನೋಕಾಮನೆಗಳನ್ನು ಪೂರ್ಣಗೊಳಿಸ್ತಾ ಇದ್ದೇನೆ. ನನ್ನ ಆತ್ಮ ಪೂಜ್ಯ ಸ್ವರೂಪದಿಂದ ಬ್ರಾಹ್ಮಣ ಅಂದ ತಕ್ಷಣ ಅನುಭವಕ್ಕೆ ಬರಬೇಕು. ಸ್ವಯಂ ಪರಮೇಶ್ವರನ ಪಾಲನೆಯಲ್ಲಿ ಫಲೀಭೂತನಾಗ್ತಾ ಇರುವ ಬ್ರಾಹ್ಮಣ ನಾನು. ಗಾಡ್ಲಿ ಸ್ಟೂಡೆಂಟ್ ನಾನು, ಪರಮಾತ್ಮ ಸ್ಟೂಡೆಂಟ್ ನಾನು.
ಅನುಭವ ಮಾಡಿ. ಪರಮಾತ್ಮ ಸ್ಟೂಡೆಂಟ್ ನಾನು. ನನ್ನ ಆತ್ಮ ಬ್ರಾಹ್ಮಣ ಸತ್ಯ ವೈಷ್ಣವ. ಈ ಸಂಗಮದಲ್ಲಿ ಸತ್ಯವಾದ ವೈಷ್ಣವ ನಾನು. ಸಂಗಮದ ಸ್ಥೂಲ ಮನೆಗೆ ಬನ್ನಿ. ಪಾಂಡವ ಭವನ ಹಿಸ್ಟ್ರಿ ಹಾಲ್, ಎಲ್ಲ ಪೂರ್ವಜರ ದೃಷ್ಟಿ, ಶಾಂತಿ ಸ್ತಂಭ, ಸರ್ವಶಕ್ತಿ ಕಿರಣಗಳಲ್ಲಿ ಶೃಂಗಾರ, ಬಾಬರವರ ಕಮರ, ಬಾಪ್ ಸಮಾನ ಭವದ ವರದಾನ, ಕುಟೀರ ಸಂಪೂರ್ಣ ಸಮರ್ಪಣೆ. ಆಲ್ ಓಕೆ ಬಾಬಾ ಎಂಬ ಲೆಟರ್ ಬರೆದು ಬಿಂದು ಮಹಾ ತಪಸ್ಸನ್ನು ಮಾಡಿ ಆತ್ಮ ನಾನು, ಆತ್ಮ 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 ನಾನು, ಬಿಂದು 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 ಬಿಂದು. ಕುಟೀರದಲ್ಲಿ ಬಾಬರವರಿಗೆ ಲೆಟರನ್ನು ಬರೀರಿ. ಬಿಂದು ಬಿಂದು ಬಿಂದು. ಮಹಾ ತಪಸ್ಸನ್ನು ಮಾಡಿ ನಾನು ಆತ್ಮ 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 ಜ್ಯೋತಿ 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 ಮಹಾ ತಪಸ್ಸನ್ನು ಮಾಡ್ತಾ ಇದ್ದೆ. ತಪಸ್ಸನ್ನು ಮಾಡ್ತಾ 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 ಹಗೂರನಾಗಿ ಬ್ರಾಹ್ಮಣನಿಂದ ಫರಿಷ್ಠ ಆಗಿ ಉಮ್ಮಂಗ ಉತ್ಸಾಹದ ಪಂಕಗಳನ್ನು ಹೊಂದಿ ಹಾರುತ್ತಾ ಹಾರುತ್ತಾ ಸೂಕ್ಷ್ಮ ವತನವನ್ನು ತಲುಪಿದ್ದೇನೆ. ನಾನು ಆತ್ಮ ಫರಿಷ್ಠ ಆಗಿದ್ದೇನೆ, ಫರಿಷ್ಠ ಆಗಿದ್ದೇನೆ. ಫರಿಷ್ಠ ಆಗಿದ್ದೇನೆ. ಫರಿಷ್ಠ ಆಗಿದ್ದೇನೆ. ಬಾಪ್ ದಾದಾ ನಾವೆಲ್ಲ ಮಕ್ಕಳ ಹತ್ತಿರ ಮುಗುಳ್ನಗುಚ್ಚ ಬಂದು ತಲುಪಿದ್ದಾರೆ. ಸೂಕ್ಷ್ಮ ವತನವನ್ನು ನಾವು ತಲುಪಿದ ತಕ್ಷಣವೇ ಬಾಬಾ ಎಮರ್ಜ್ ಆಗ್ತಾರಲ್ವ, ಅನುಭವ ಮಾಡಬೇಕು. ಬಾಬಾ ಮುಗುಳ್ನಗ್ತಾ ವರದ ಹಸ್ತ ತಲೆ ಮೇಲಿಟ್ಟು ತಲೆಯಿಂದ ಕೆನ್ನೆಯವರೆಗೂ ಸವೃತ್ತ ಹೇಳ್ತಾ ಇದ್ದಾರೆ, ಹೇ ಸ್ವದರ್ಶನ ಚಕ್ರಧಾರಿ, ಮೇರೆ ಸಮಾನ್ ಬಚ್ಚೆ. स्वदर्शन चक्रधारी मेरे समान बच्चे, सदा सफलता मूर्त आत्म भव, निर्भय आत्म भव, निर्विघ्न आत्म भव, निडर आत्म भव, अचल भव, अडोल भव, एक रस स्थित में सदा स्थित रहने वाली श्रेष्ठ आत्मा भवದ ವರದಾನ ಕೊಡ್ತಾ ಇದ್ದಾರೆ ಬಾಪ ದಾದಾ. ಮುಗುಳ್ನಗುತ್ತ ವರದಾನವನ್ನು ಪಡೆದು ಬಾಬಾ ಮಸ್ತಕವನ್ನು, ತನ್ನ ಮಸ್ತಕವನ್ನು ನಮ್ಮ ಮಸ್ತಕಕ್ಕೆ ಸ್ಪರ್ಶ ಮಾಡ್ತಾರೆ. ನಮ್ಮ ಸೂಕ್ಷ್ಮ ಶರೀರದ ಅಸ್ತಿತ್ವ ಝೀರೋ ಆಗಿ ನಾನು ಆತ್ಮ ಫರಿಷ್ಠಾಸು ಜ್ಯೋತಿರ್ಬಿಂದು ಆಗಿ ಮರಳಿ ಪರಮಧಾಮಕ್ಕೆ ಹೊರಟಿದ್ದೇನೆ. ಬಿಂದು ಆಗಿ ಬಿಂದು
ಆಗಿ ಬಿಂದು ಬಾಬರವರನ್ನ ಸ್ಪರ್ಶ ಮಾಡಿ ನನಾತ್ಮ ಸೆಕೆಂಡಿನಲ್ಲಿ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಜ್ಞಾನ ಸೂರ್ಯನ ಯೋಗಾಗ್ನಿಯಲ್ಲಿ ಪ್ರಜ್ವಲಿಸಿ ಆತ್ಮದಲ್ಲಿರುವ ಪಾಪದ ಹೊರೆಯನ್ನು ಭಸ್ಮ ಮಾಡಿಕೊಂಡು ಜಗಮಗಿಸುತ್ತ ನನಾತ್ಮ ಸ್ವರ್ಗದಲ್ಲಿ ಅವತರಿಸ್ತಾ ಇದ್ದೀನಿ. ಆದಿದೇವತಾ ಸ್ವರೂಪದಲ್ಲಿ ಸ್ವಯಂವನ್ನು ನೋಡಿ ಮರ್ಯಾದಾ ಪುರುಷೋತ್ತಮ ಸರ್ವಗುಣ ಸಂಪನ್ನ ಸಂಪೂರ್ಣ ನಿರ್ವಿಕಾರಿ 16 ಕಲ ಸಂಪೂರ್ಣನಾಗಿದ್ದೆ. ಸತ್ವಪ್ರಧಾನ ಪ್ರಕೃತಿ ಅನುಭವಕ್ಕೆ ಬರ್ತಾ ಇದೆಯಲ್ವಾ? ಆದಿಯಲ್ಲಿ ಆದಿ ದೇವತಾ ಸ್ವರೂಪದ ಅನುಭೂತಿ ಮಾಡಿ ಮಧ್ಯದಲ್ಲಿ ಪೂಜ್ಯ ಸ್ವರೂಪದ ಅನುಭವ ಮಾಡ್ತಾ ಇದ್ದೇನೆ. ಪೂಜಿಸಲ್ಪಡ್ತಾ ಇದ್ದೇನೆ. ಅಷ್ಟಶಕ್ತಿ ಸ್ವರೂಪಧಾರಿ ಇಷ್ಟದೇವ ದರ್ಶನೀಯ ಮೂರ್ತ ಆತ್ಮನಾಗಿ ಪೂಜಿಸಲ್ಪಡ್ತಾ ಇದ್ದೇನೆ. ಆದಿಯಲ್ಲಿ ಆದಿದೇವತ, ಮಧ್ಯದಲ್ಲಿ ಪೂಜ್ಯ, ಅಂತ್ಯದಲ್ಲಿ ಬ್ರಾಹ್ಮಣ, ಸಂಪೂರ್ಣ ಸರ್ವೋಚ್ಚ ಬ್ರಾಹ್ಮಣ ಸ್ವರೂಪದಲ್ಲಿ ಸ್ವಯಂವನ್ನು ಮರಳಿ ನೋಡ್ತಾ ಇದ್ದೇನೆ. ಸತ್ಯ ವೈಷ್ಣವನಾಗಿದ್ದೇನೆ. ಸಂಕಲ್ಪದಲ್ಲೂ ಟಚ್ ಇಲ್ಲ. ವ್ಯರ್ಥ ಹಾಗೂ ಹಳೆಯ ಸಂಸ್ಕಾರಗಳ ಟಚಿಂಗ್ ಇಲ್ಲ. ಸೂಕ್ಷ್ಮ ಪಾಪಗಳು ಇಲ್ಲ. ಏಕ್ದಮ್ ವೈಷ್ಣವ್ ವಲ್ಲಭಚಾರಿನ ನಾತ್ಸ ಬ್ರಾಹ್ಮಣ ಸ್ವಯಂ ಈಶ್ವರನನ್ನ ಪಾಲನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಪದಂ ಭಾಗ್ಯಶಾಲಿ ಆತ್ಮ ನಾನು. ಕೋಟ್ಯಾನುಕೋಟಿ ಆತ್ಮಗಳಲ್ಲಿ ಪರಮೇಶ್ವರ ನನ್ನನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ. ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣನ ಆತ್ಮ. ಪರಮಾತ್ಮನ ಪಾಲನೆಯಲ್ಲಿ ಫಲೀಭೂತನಾಗ್ತಾ ಇದ್ದೇನೆ. ಅಂತವಾಹಕದಲ್ಲಿ ಮಧುಬನದ ಪಾಂಡವ ಭವನದ ಹಿಸ್ಟ್ರಿ ಹಾಲಲ್ಲಿ ಬಂದ ತಕ್ಷಣ ಎಲ್ಲ ವ್ಯರ್ಥಗಳಿಂದ ಮುಕ್ತನಾಗಿದ್ದೇನೆ. ಶಾಂತಿ ಸ್ತಂಭವನ್ನು ಸುತ್ತುವ ಸಮಯದಲ್ಲಿ ವಿಚಿತ್ರ ತಾಕತ್ತನ್ನು ಅನುಭವ ಮಾಡ್ತಾ ಇದ್ದೇನೆ. ಬಾಪ್ ದಾದಾರವರ ಕಮರದಲ್ಲಿ ಬಾಪ್ ಸಮಾನುಭವದ ವರದಾನವನ್ನು ಅನುಭವ ಮಾಡ್ತಾ ಇದ್ದೇನೆ. ಕುಟೀರದಲ್ಲಿ ಬಂದು ಸಂಪೂರ್ಣ ಸಮರ್ಪಣೆ, ಸ್ನೇಹದ ಮಿಲನದ ಅನುಭೂತಿಯನ್ನು ಮಾಡ್ತಾ ಆತ್ಮಿಕ ಸ್ಮೃತಿ ಸ್ವರೂಪದಲ್ಲಿ ಜಗಮಗಿಸುತ್ತ ನನಾತ್ಮ ಬ್ರಾಹ್ಮಣನಿಂದ ಫರಿಸ್ತಾಗಿ ಪವರ್ಫುಲ್ ಅಭಾಮಂಡಲ ಅನುಭೂತಿ ಮಾಡ್ತಾ ಲೈಟ್, ಎಲ್ಲ ಹೊರೆಯಿಂದ ಲೈಟ್, ಆತ್ಮ ಜ್ಯೋತಿರ್ಬಿಂದುವಿನ ಲೈಟ್, ಡಬಲ್ ಲೈಟ್ ಫರಿಸ್ತಾಗಿ ಹಾರುತ್ತ ಸೂಕ್ಷ್ಮ ಅವತಾರವನ್ನು ತಲುಪಿದ್ದೇನೆ. ಸೂಕ್ಷ್ಮವತನದಲ್ಲಿ ಬಾಪ್ ದಾದಾರವರ ನಯನದಿಂದ ಒಂದು ಮಹಾಮಂತ್ರ ನನ್ನ ನಯನಕ್ಕೆ ಸ್ಪರ್ಶವಾಗ್ತಾ ಇದೆ. ಅನುಭವ ಮಾಡಬೇಕು, ಇವೆಲ್ಲ ಕ್ಯಾಚ್ ಮಾಡ್ಕೋಬೇಕು. ಕ್ಯಾಚಿಂಗ್ ಪವರ್ ಅಂತ ಬಾಬಾ ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ. ಬಾಬರವರ ನಯನ ನೋಡುವಾಗ ನನಗೊಂದು ನಯನದಲ್ಲಿ ಒಂದು ಮೆಸೇಜ್ ಬರ್ತಾ ಇದೆ. ಫಣಿಸ್ತಾಸೋ ಜ್ಯೋತಿರ್ಬಿಂದು. ಸೆಕೆಂಡಿನಲ್ಲಿ ನಾನು ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮ ಶರೀರವನ್ನು ಬಿಟ್ಟು ಬಿಂದು ಆಗಿ ಜಗಮಗಿಸುತ್ತ ಪರಮಧಾಮವನ್ನು ತಲುಪಿದ್ದೇನೆ. ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಹತ್ತಿರ ಬಂದು ಕುಳಿತಿದ್ದೇನೆ. ಯೋಗ ಅಗ್ನಿಯಲ್ಲಿ ಪ್ರಜ್ವಲಿಸಲಾರಂಭಿಸಿದ್ದೇನೆ. ಆತ್ಮದಲ್ಲಿರುವ ತುಕ್ಕು, ಜಂಕ್, ಹಳೆಯ ಸಂಸ್ಕಾರ, ದೇಹಾಭಿಮಾನದ ಆಳವಾದ ಕಲೆಗಳೆಲ್ಲ ಈ ಅಗ್ನಿಯಲ್ಲಿ ಭಸ್ಮವಾಗ್ತಾ ಇದೆ. ನನಾತ್ಮ ಅನಾದಿ ಜ್ಯೋತಿರ್ಬಿಂದು ಆಗಿದ್ದೇನೆ. ಅನಾದಿ ಜ್ಯೋತಿರ್ಬಿಂದು ಆಗಿದ್ದೇನೆ. ಜ್ಯೋತಿರ್ಬಿಂದು ಆಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೇನೆ. ಸ್ವಮಾನ ಅನ್ನೋದೇನೋ ಅಭ್ಯಾಸ ಮಾಡ್ತಿದ್ದೀರಿ, ಇದು ಅಭಿಮಾನವನ್ನು ಕಂಪ್ಲೀಟ್ ಕಥಂ ಮಾಡ್ತದೆ ಅಂತಿದ್ದಾರೆ ಪಾಪ. ಯಾಕೆಂದ್ರೆ ಸ್ವಮಾನ ಶ್ರೇಷ್ಠ ಅಭಿಮಾನ, ಶ್ರೇಷ್ಠ ಅಭಿಮಾನ
ಅಶುದ್ಧ ಭಿನ್ನ ಭಿನ್ನ ದೇಹ ಅಭಿಮಾನವನ್ನು ಸಮಾಪ್ತಿ ಮಾಡಿಬಿಡ್ತದೆ. ಹೇಗೆ ಸೆಕೆಂಡಿನಲ್ಲಿ ಲೈಟಿನ ಸ್ವಿಚ್ ಆನ್ ಮಾಡುವುದರಿಂದ ಕತ್ತಲನ್ನು ಓಡಿಸಲಾಗುವುದಿಲ್ಲ. ಕತ್ತಲನ್ನು ತೆಗೆಯುವಂತಹ ಪರಿಶ್ರಮ ಪಡುವುದ ಅವಶ್ಯಕತೆ ಬೀಳುವುದಿಲ್ಲ. ಆದರೆ ಸ್ವಿಚ್ ಆನ್ ಮಾಡಿದ್ರಿ, ಕತ್ತಲು ಸ್ವತಃ ಸಮಾಪ್ತಿಯಾಗಿಬಿಡ್ತದೆ. ಸ್ವಿಚ್ ಆನ್, ಕತ್ತಲು ಸಮಾಪ್ತಿ ಸ್ವತಃ. ಈ ತರಹ ಸ್ವಮಾನ್ ಸ್ಮೃತಿಯ ಸ್ವಿಚ್ ಆನ್ ಮಾಡಿ ಅವಾಗ ಭಿನ್ನ ಭಿನ್ನ ದೇಹಾಭಿಮಾನ ಸಮಾಪ್ತಿ ಮಾಡಿಕೊಳ್ಳುವ ಪರಿಶ್ರಮ ಪಡುವುದ ಅವಶ್ಯಕತೆ ಬೀಳುವುದಿಲ್ಲ. ಪರಿಶ್ರಮ ಅಲ್ಲಿ ತನಕ ಮಾಡಬೇಕು. ಎಲ್ಲಿ? ಎಲ್ಲಿ ತನಕ? ಸ್ವಮಾನದಲ್ಲಿ ಸ್ಮೃತಿ ಸ್ವರೂಪ ಆಗುವುದಿಲ್ಲ. ಬಾಪ್ ದಾದಾ ಮಕ್ಕಳ ಆಟವನ್ನು ನೋಡ್ತಾರೆ. ಸ್ವಮಾನವನ್ನು ಹೃದಯದಲ್ಲಿ ವರ್ಣನೆ ಮಾಡ್ತಾರೆ. ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದೆ. ಸುಮಾನದಲ್ಲಿ ಸ್ಥಿತರಾಗಿದ್ದೇವೆ. ಮಾಸ್ಟರ್ ಸರ್ವಶಕ್ತಿಮಾನ್ ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮ ನಾನು. ಪರಮಧಾಮದಿಂದ ಸೆಕೆಂಡಿನಲ್ಲಿ ನನ್ನ ಆತ್ಮ ಸೃಷ್ಟಿಯಾದಿ ಕಾಲದಲ್ಲಿ ಸ್ವರ್ಗದಲ್ಲಿ ವೈಕುಂಠದಲ್ಲಿ ಅವತರಿಸ್ತಾ ಇದ್ದೇನೆ. ಆದಿ ದೇವತಾ ಸ್ವರೂಪದಲ್ಲಿ. ಆದಿ ದೇವತಾ ಸ್ವರೂಪ ಸ್ವರ್ಗ ವೈಕುಂಠ ಸ್ವರ್ಗ ಸತ್ಯುಗ ತ್ರೇತಾಯುಗ ಸ್ವಯಂವನ್ನ ನೋಡ್ತಾ ಇದ್ದೇನೆ. ಸರ್ವಗುಣ ಸಂಪನ್ನ ಸಂಪೂರ್ಣ ನಿರ್ವಿಕಾರಿ ಮರ್ಯಾದ ಪುರುಷೋತ್ತಮ 16 ಕಲಾ ಸಂಪೂರ್ಣ ನಾನಾತ್ಮ ಸುತ್ತ ಪ್ರಧಾನ ಪ್ರಕೃತಿ ಬಂಗಾರದ ಮಹಲುಗಳು ಸ್ವಯಂವನ್ನು ನೋಡ್ತಾ ಇದ್ದೀವಿ. ಎಮರ್ಜ್ ರೂಪದಲ್ಲಿ ಸ್ವಯಂವನ್ನು ನೋಡಿ ಲಕ್ಷ್ಮೀನಾರಾಯಣ ಹೇಗೆ ಕಾಣಿಸ್ತಾರೆ ಹಾಗೆ ಕಾಣಿಸ್ತೀನಿ. ನನ್ನ ಉಡುಪುಗಳು ಹಾಗೆ ಇದೆ. ನಾನು ಆದಿ ದೇವತಾ ಸ್ವರೂಪದಿಂದ ಪೂಜ್ಯ ಸ್ವರೂಪಕ್ಕೆ ಬನ್ನಿ. ಮಂದಿರದಲ್ಲಿ ಪೂಜಿಸಲ್ಪಡ್ತಾ ಇದ್ದೇನೆ. ಅಷ್ಟ ಶಕ್ತಿ ಸ್ವರೂಪಧಾರಿ ಇಷ್ಟದೇವಿ ಇಷ್ಟದೇವ ಸ್ವರೂಪದಲ್ಲಿ ದರ್ಶನೀಯ ಮೂರ್ತ ಆತ್ಮ ಆಗಿ ಪೂಜಿಸಲ್ಪಡ್ತಾ ಇದ್ದೇನೆ. ಪೂಜ್ಯನಿಂದ ಬ್ರಾಹ್ಮಣ ಸ್ವರೂಪಕ್ಕೆ ಬನ್ನಿ. ಬ್ರಾಹ್ಮಣ
ಸರ್ವೋಚ್ಚ ಸಂಪೂರ್ಣ ಬ್ರಾಹ್ಮಣ ಎಲ್ಲಿ ಪರಮೇಶ್ವರನನ್ನು ಪಾಲನೆಯನ್ನು ಮಾಡುತ್ತಿದ್ದಾರೆ. ಎವ್ರಿ ಡೇ ಸಂಗಮದುದ್ದಕ್ಕೂ ಬ್ರಹ್ಮಾಂಡವನ್ನು ಬಿಟ್ಟು ಬರ್ತಾರೆ, ನನ್ನನ್ನೇ ಜಾಗೃತನನ್ನಾಗಿ ಮಾಡ್ತಾ ಇದ್ದಾರೆ. ಬ್ರಹ್ಮ ಮುಹೂರ್ತದಲ್ಲಿ ಬಂದು ಸರ್ವಶಕ್ತಿ ಕಿರಣಗಳಲ್ಲಿ ಶೃಂಗಾರ ಮಾಡ್ತಾ ಇದ್ದಾರೆ. ಪದಂ ಭಾಗ್ಯಶಾಲಿ ಆತ್ಮ ನಾನು ಅನುಭವ ಮಾಡ್ತಾ ಇದ್ದೇನೆ. ಬ್ರಾಹ್ಮಣನಿಂದ ಫರಿಸ್ತಾಗಿ ಹಾರುತ್ತ ಸೂಕ್ಷ್ಮವತನದಲ್ಲಿ ಬಾಪ್ದಾದಾರವರ ಮಸ್ತಕದಿಂದ ಶಕ್ತಿ ಕಿರಣಗಳು ನಾನಾತ್ಮ ಗ್ರಹಿಸ್ತಾ ಇದ್ದೇನೆ. ಅವರ ಮಸ್ತಕ ನನ್ನ ಮಸ್ತಕಕ್ಕೆ ಸ್ಪರ್ಶವಾಗ್ತಾ ಇದೆ. ಅನುಭವ ಮಾಡಬೇಕು. ಸೆಕೆಂಡ್ ಶಿಫ್ಟ್ ಆಗಬೇಕು. ಬಾಬಾ ನೋಡ್ತಾ ಇದ್ದಾರೆ ಈಗ ಯಾವ ಮಗು ಏಕಾಗ್ರ ಚಿತ್ತ ಏಕರಸ ಸ್ಥಿತಿ ಏಕಾಂತವಾಸಿ ಸ್ವದರ್ಶನ ಚಕ್ರಧಾರಿ ಪರಮಾತ್ಮ ಛತ್ರ ಛಾಯೆಯಲ್ಲಿ ಸದಾ ಸೇಫ್ ಇರುವಂಥ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಬಾಬರವರ ಮಸ್ತಕ ನನ್ನ ಮಸ್ತಕಕ್ಕೆ ಸ್ಪರ್ಶವಾಯಿತು. ಸೆಕೆಂಡಿನಲ್ಲಿ ನಾನು ಆತ್ಮ ಬಿಂದು ಆದೆ. ಅಂದರೆ ಸೂಕ್ಷ್ಮ ಶರೀರದ ಅಸ್ತಿತ್ವ ಝೀರೋ ಆಗಿ ನಾನು ಆತ್ಮ ಬಿಂದು ಆಗಿ ಜ್ಯೋತಿಯಾಗಿ ಜಗಮಗಿಸುತ್ತ ಪರಮಧಾಮವನ್ನು ತಲುಪಿದ್ದೇನೆ. ಪರಮಧಾಮದಲ್ಲಿ ಜ್ಞಾನ ಸೂರ್ಯನನ್ನು ಸ್ಪರ್ಶ ಮಾಡಿ ಸ್ವರ್ಗದಲ್ಲಿ ಬನ್ನಿ. ಆದಿದೇವತಾ ಸ್ವರೂಪ ಸೆಕೆಂಡಿನಲ್ಲಿ ಆದಿದೇವತಾ ಸ್ವರೂಪದ ಎಮರ್ಜ್ ರೂಪದಲ್ಲಿ ಅನುಭವ ಮಾಡಿ ಪೂಜ್ಯ ಸ್ವರೂಪಕ್ಕೆ ಜಂಪ್ ಆಗ್ತಾ ಇದ್ದೇನೆ. ಪೂಜ್ಯ ಸ್ವರೂಪದಲ್ಲಿ ಮಂದಿರದಲ್ಲಿ ಒಳಗಡೆ ಹೋಗಿ ಪೂಜಿಸಲ್ಪಡ್ತಾ ಇದೆ. ನೋಡಿ, ಜಡಮೂರ್ತಿಯ ರೂಪದಲ್ಲಿ ಕುಳಿತುಕೊಂಡು ಅಷ್ಟು ಶಕ್ತಿ ಸ್ವರೂಪದ ಇಷ್ಟು ದೇವಿಯಾಗಿ ಪೂಜಿಸಲ್ಪಟ್ಟು ಪೂಜ್ಯ ಸ್ವರೂಪದಿಂದ ಬ್ರಾಹ್ಮಣ ಸ್ವರೂಪಕ್ಕೆ ಬಂದೆ. ಎಲ್ಲಿ ಗಾಡ್ಲಿ ಸ್ಟೂಡೆಂಟ್ ಆಗಿದ್ದೇನೆ. ಸ್ವಯಂ ಪರಮಾತ್ಮನ ಪಾಲನೆಯಲ್ಲಿದ್ದೇನೆ. ಪದಂ ಭಾಗ್ಯಶಾಲಿ ಆತ್ಮ. ಕೋಟ್ಯಾನುಕೋಟಿ ಆತ್ಮಗಳು ನನ್ನನ್ನೇ ಆಯ್ಕೆ ಮಾಡಿಕೊಂಡಿದ್ರು ಅಪ್ಪಾಜಿಯವರು. ಕಲ್ಪಕ್ಕೂ ಫಿಕ್ಸ್ ಆಗಿದೆ ನಾನು ಬ್ರಾಹ್ಮಣ, ಸಂಪೂರ್ಣ ಸರ್ವೋಚ್ಚ ಬ್ರಾಹ್ಮಣ ಸ್ವರೂಪದಲ್ಲಿದ್ದು ತಪಸ್ಸನ್ನು ಮಾಡ್ತಾ ಇದ್ದೇನೆ. ಮೊದಲನೇ ಪಾಠವನ್ನು ಪಕ್ಕಾ ಮಾಡಿಕೊಳ್ತಾ ಇದ್ದೇನೆ. ನಾನೊಂದು ಆತ್ಮ ಆಗಿದ್ದೇನೆ, ಶರೀರ ಅಲ್ಲ. ನಾನೊಂದು ಆತ್ಮ ಆಗಿದ್ದೇನೆ. ಪರಂ ಪವಿತ್ರ ಆತ್ಮ ಆಗಿದ್ದೇನೆ. ಆತ್ಮ ಜ್ಯೋತಿ ಬಿಂದು. ಮಹಾ ತಪಸ್ಸನ್ನು ಮಾಡ್ತಾ ಬ್ರಾಹ್ಮಣನಿಂದ ಫರಿಸ್ತಾಗಿ ಸೂಕ್ಷ್ಮವತನವನ್ನು ತಲುಪಿದ್ದೇನೆ. ಸೂಕ್ಷ್ಮವತನದಲ್ಲಿ ಬಾಪದಾದ ಸೆಕೆಂಡಿನಲ್ಲಿ ಸುದರ್ಶನ ಚಕ್ರಧಾರಿ ಮಕ್ಕಳಿಗೋಸ್ಕರ ಕಾಯ್ತಾ ಇದ್ದ. ಸೆಕೆಂಡ್ನಲ್ಲಿ ಬಾಬಾ ಬಂದು ತನ್ನ ಮಸ್ತಕವನ್ನು ನನ್ನ ಮಸ್ತಕಕ್ಕೆ ಸ್ಪರ್ಶ ಮಾಡಿದರು. ನಾನು ಆತ್ಮ ಮರಳಿ ಫರಿಸ್ತಾಸು ಜ್ಯೋತಿರ ಬಿಂದು ಆಗಿ ಪರಮಧಾಮವನ್ನು ತಲುಪಿದೆ. ಪರಮಧಾಮದಲ್ಲಿ ಸೂರ್ಯನನ್ನು ಸ್ಪರ್ಶ ಮಾಡಿದ ಜ್ಞಾನ ಸೂರ್ಯನ ಯೋಗಾಗ್ನಿಯಲ್ಲಿ ಪ್ರಜ್ವಲಿಸಿದೆ. ಆತ್ಮದಲ್ಲಿ ತುಕ್ಕೇನಿದೆ ಎಲ್ಲ ಇಳಿದು ಹೋಯಿತು, ಕರಗಿ ಹೋಯಿತು. ಪಾಪದ ಹೊರೆಯೆಲ್ಲ ಭಸ್ಮ. ಹಗೂರನಾದೆ. ನಾನಾತ್ಮ ಅನಾದಿ ಸ್ವರೂಪದಿಂದ ಆದಿದೇವತಾ ಸ್ವರೂಪಕ್ಕೆ ಬಂದೆ. ಆದಿದೇವತಾ ಸ್ವರೂಪದಲ್ಲಿ ಸ್ವಯಂವನ್ನು ನೋಡಿ, ಆದಿದೇವತಾ ಸ್ವರೂಪದಲ್ಲಿ ಅನುಭವ ಮಾಡ್ತಾ ಪೂಜ್ಯ ಸ್ವರೂಪಕ್ಕೆ ಬಂದೆ. ಮಂದಿರದಲ್ಲಿ ಪೂಜಿಸಲ್ಪಟ್ಟೆ. ಮರಳಿ ಬ್ರಾಹ್ಮಣ ಆದೆ. ಬ್ರಾಹ್ಮಣ ಅಂದ ತಕ್ಷಣ ಸ್ವಯಂ ಪರಮಾತ್ಮನ ಪಾಲನೆಯಲ್ಲಿ ಫಲೀಭೂತನಾಗ್ತಾ ಇದ್ದೆ. ಬ್ರಾಹ್ಮಣನಿಂದ ಫರಿಸ್ತಾ ಇದೆ. ಸೂಕ್ಷ್ಮ ವತನವನ್ನು ತಲುಪಿದೆ. ಬಾಪದಾದ ಮಗಳು ನಗ್ತಾ ಇದ್ದಾರೆ. ಸೂಕ್ಷ್ಮ ವತನದಲ್ಲಿ ಬಾಬರವರ ಮಡಿಲಲ್ಲಿ ಸ್ವಲ್ಪ ಮಗುವಾಗಿ ಮಲಗಿ ಬಾಪದಾದರವರ ಮಡಿಲಲ್ಲಿ ಮಲಗಿದಿರಿ. ಬಾಬಾ ಅವರ ವರದ ಹಸ್ತ ನನ್ನ ಹಣೆಯಿಂದ ಕೆನ್ನೆಯವರೆಗೂ ಸವರುತ್ತಾ ಮಸ್ತಕವನ್ನು ಸ್ಪರ್ಶ ಮಾಡ್ತಾ ಇದ್ದಾರೆ. ಸ್ವದರ್ಶನ ಚಕ್ರವನ್ನು ತಿರುಗಿಸ್ತಾ ಇದೆಯಾ ಮಗು. ವಾಹ ಮೇರ ಬಚ್ಚೆ ವಾಹ, ನನ್ನ ಸಮಾನ ಮಕ್ಕಳೇ ವಾಹ.
ಮರಳಿ ಅವರ ಮಡಿಲಲ್ಲೇ ಬಿಂದುವಾಗಿದ್ದೇನೆ, ಅನುಭವ ಮಾಡಬೇಕು. ಅವರ ಮಡಿಲಲ್ಲಿ ಸೂಕ್ಷ್ಮ ಶರೀರಧಾರಿ ಫರಿಸ್ತಾ ಇದ್ದಂಥ ಆತ್ಮ ಬಿಂದು ಆಗಿದ್ದೇನೆ. ಚಗಮಗಿಸುತ್ತಿರುವ ಜಾಗಂತಿ ಜ್ಯೋತಿಯಾಗಿ ದೀಪದಂತೆ ಹೊಳಿತಾ ಪರಮಧಾಮವನ್ನು ತಲುಪಿದ್ದೇನೆ. ಪರಮಧಾಮದಲ್ಲಿ ಜ್ಞಾನ ಸೂರ್ಯನನ್ನು ಸ್ಪರ್ಶಿಸಿ ಟಚ್ ಮಾಡಿ ಅಪ್ಪಾಜಿಯನ್ನು ಟಚ್ ಮಾಡಿದ ತಕ್ಷಣ ಕರೆಂಟ್ ನನ್ನಲ್ಲಿ ತುಂಬಿಕೊಳ್ತಾ ಇದೆ. ಆತ್ಮದಲ್ಲಿ ಆಳವಾದ ಕಲೆಗಳೆಲ್ಲ ಕರಗಿ ಹೋಗ್ತಾ ಇದೆ, ಕ್ಲೀನ್ ಆಗ್ತಾ ಇದ್ದೇನೆ. ಪರಮಧಾಮದಿಂದ ನಾನು ಆತ್ಮ ಮರಳಿ ಸೃಷ್ಟಿ ಆದಿಕಾಲದಲ್ಲಿ ಸ್ವರ್ಗದಲ್ಲಿ ಅವತರಿಸಿದ್ದೇನೆ. ಆದಿ ದೇವತಾ ಸ್ವರೂಪದಲ್ಲಿ ಆದಿದೇವತಾ ಸ್ವರೂಪವನ್ನು ಅನುಭವ ಮಾಡ್ತಾ ಪೂಜ್ಯ ಸ್ವರೂಪದಲ್ಲಿ ಪೂಜಿಸಲ್ಪಡ್ತಾ ಸುತ್ತ ಹಾಕಿ ಸ್ವದರ್ಶನ ಚಕ್ರ ತಿರುಗಿಸ್ತಾ ಇದ್ದೀರಿ. ಸುತ್ತ ಹಾಕ್ತಾ ಇದ್ದೀರಿ ಪೂಜ್ಯ ಸ್ವರೂಪದಿಂದ. ಬ್ರಾಹ್ಮಣ ಅಂದ ತಕ್ಷಣ ಮಧುಬನ, ಶಾಂತಿಸ್ತಂ, ಹಿಸ್ಟ್ರಿ ಹಾಲ್, ಬಾಪ್ ದಾದಾರವರ ಕಮರ, ಕುಟೀರ ಸುತ್ತಿ ಸೆಕೆಂಡಿನಲ್ಲಿ ತಪಸ್ಸು ಮಾಡಿ ಆತ್ಮ ಜಾಗೃತಿ ಮಾಡಿಕೊಳ್ತಾ ಇದ್ದೇನೆ. ಮೊದಲನೇ ಪಾಠ ಪಕ್ಕ ಮಾಡಿಕೊಳ್ತಾ ಇದ್ದೇನೆ. ನಾನು ಆತ್ಮ ಪರಂ ಪವಿತ್ರನಾಗಿದ್ದೇನೆ. ನಾನು ಜ್ಯೋತಿ 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 ಬಿಂದು 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 ಅನುಭವದ ಆಳದಲ್ಲಿ ನಾನು ಆತ್ಮ ರಾಮನಿಂದ ಫಡಿಸ್ತಾಗಿ ಸೂಕ್ಷ್ಮವತನವನ್ನು ತಲುಪಿದ್ದೇನೆ. ಸೂಕ್ಷ್ಮವತನದಲ್ಲಿ ಬಾಪ್ದಾದಾರವರಿದ್ದಾರೆ. ಬಾಪ್ದಾದಾರವರ ಮಡಿಲಲ್ಲಿ ಮಲಗಿ ಪುಟಾಣಿ ಮಗುವಾಗಿ ಮಲಗಿ. ಯಾರು ಮಲಗಿದ್ದೀರಿ? ಬಾಬಾ ನೋಡ್ತಾ ಇದ್ದಾರೆ. संसार को जगमगाते चले, कदमों के छोड़े हम अपने निशान, कदमों के छोड़े हम अपने निशान। आए प्रभु का एकदम यहाँ, चलो आओ कर दे रोशन जहाँ, चलो आओ कर दे रोशन जहाँ। ಬಾಬರವರ ಮಡಿಲಲ್ಲಿ ಪುಟಾಣಿ ಮಗುವಾಗಿ ಮಲಗಿದ್ದೇವೆ. ಮಗುಳ್ನಾಗ್ತಾ ಇದ್ದೇವೆ. ಬಾಬಾ ಪ್ರೀತಿ ದೃಷ್ಟಿಯನ್ನು ಕೊಡ್ತಾ ಮಹಾಮಂತ್ರವನ್ನು ಕೊಡ್ತಾ ಇದ್ದಾರೆ. ಫಣಿಸ್ತಾಸೋ ಜ್ಯೋತಿರ್ಬಿಂದುವನು ಸಖನಿನಲ್ಲಿ ಮರಳಿ ನನ್ನ ಆತ್ಮ ಬಿಂದೂ ಆಗಿ ಪರಮಧಾಮವನ್ನು ತಲುಪಿದ್ದೇನೆ. ಅನಾದಿ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಜ್ಞಾನ ಸೂರ್ಯನನ್ನು ಸ್ಪರ್ಶ ಮಾಡಿ ಸೂರ್ಯನನ್ನು ಸ್ಪರ್ಶ ಮಾಡಿದಾಗ ಜ್ಞಾನ ಸೂರ್ಯನನ್ನು ಸ್ಪರ್ಶ ಮಾಡಿದಾಗ ಅವರಲ್ಲಿರುವ ಪರಮಶಕ್ತಿಗಳು ನನ್ನಲ್ಲಿ ತುಂಬಿಕೊಂಡಿದ್ದೇನೆ. ಯೋಗಾಗ್ನಿ ಆತ್ಮ ತಪ್ಪಿಸಿ ಪ್ರಜ್ವಲಿಸಿ ಆತ್ಮದಲ್ಲಿರುವ ವಿಕರ್ಮ ಭಸ್ಮ ಮಾಡಿಕೊಂಡು ಪಾಪದ ಹೊರೆಯೆಲ್ಲ ಭಸ್ಮ ಮಾಡಿಕೊಂಡು ಕಲಿರಹಿತ ವಜ್ರದಂತೆ ಹೊಳೆಯುತ್ತ ನನ್ನ ಆತ್ಮ
ಪರಂಧಾಮದಿಂದ ಆದಿದೇವತಾ ಸ್ವರೂಪದಲ್ಲಿ ಸ್ವಯಂನ ಸ್ವರ್ಗದಲ್ಲಿ ನೋಡ್ತಾ ಇದ್ದೇನೆ. ಆದಿದೇವತಾ ಸ್ವರೂಪದಲ್ಲಿ ಸ್ವಯಂನ ಸ್ವರ್ಗದಲ್ಲಿ, ವೈಕುಂಠದಲ್ಲಿ, ಸತ್ಯಯುಗದಲ್ಲಿ, ಬಂಗಾರದ ಮಹಲುಗಳು, ಪುಷ್ಪಕ ವಿಮಾನದಲ್ಲಿ ಹಾರಾಡ್ತಾ ಇದ್ದೀನಿ ನೋಡಿ. ಸುಖವೇ ಸುಖ, ಸಮೃದ್ಧಿಭರಿತ ಜೀವನ. ಮರ್ಯಾದ ಪುರುಷೋತ್ತಮ, ಸರ್ವಗುಣ ಸಂಪನ್ನ, ಸಂಪೂರ್ಣ ನಿರ್ವಿಕಾರಿ. ಆದಿದೇವತಾ ಸ್ವರೂಪದಿಂದ ಪೂಜ್ಯ ಸ್ವರೂಪಕ್ಕೆ ಬನ್ನಿ. ಪೂಜ್ಯ ಸ್ವರೂಪದಲ್ಲಿ ಪೂಜಿಸಲ್ಪಡ್ತಾ ಇದ್ದೇನೆ. ವಿಘ್ನ ವಿನಾಶ ಗಣೇಶ್, ಮಹಾವೀರ ಹನುಮಾನ್, ಲಕ್ಷ್ಮೀ ಮಾ ಲಕ್ಷ್ಮೀ, ಸರಸ್ವತಿ ಮಾ ಸರಸ್ವತಿ, ದುರ್ಗಾ ಮಾ ದುರ್ಗಾ ಸ್ವರೂಪದಲ್ಲಿ ಆ ಸಂತೋಷ ಅನುಭವ ಮಾಡ್ತಾ ಇದ್ದೀರಿ. ಪೂಜಿಸಲ್ಪಟ್ಟು ಪೂಜ್ಯನಿಂದ ಬ್ರಾಹ್ಮಣ ಸ್ವರೂಪಕ್ಕೆ ಬಂದರೆ ಸ್ವಯಂ ಪರಮೇಶ್ವರನ ಪಾಲನೆಯಲ್ಲಿ ಫಲೀಭೂತನಾಗ್ತಾ ಇದ್ದೀನಿ. ನನ್ನ ಆತ್ಮ, ಕೋಟ್ಯಾನುಕೋಟಿ ಆತ್ಮಗಳು ವಿಶ್ವದಲ್ಲಿದ್ದಾರೆ. ಪರಮಾತ್ಮ ಅವರ ದೃಷ್ಟಿ ನನ್ನ ಮೇಲೆ ಬಿದ್ದಿದೆ. ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರು ಮಾತ್ರ ಪರಮಾತ್ಮನ ಮಕ್ಕಳಾಗಿದ್ದೇವೆ. ಸಂಪೂರ್ಣ ಸರ್ವೋಚ್ಚ ಬ್ರಾಹ್ಮಣ. ನಾನು ಬ್ರಾಹ್ಮಣ, ಸತ್ಯ ವೈಷ್ಣವನಾಗಿ ಸಂಪೂರ್ಣ ಪಾವನನಾಗಿ ಬ್ರಾಹ್ಮಣನಿಂದ ಫರಿಷ್ಠಾಗಿ ಸೂಕ್ಷ್ಮ ವತನವನ್ನು ಮರಳಿ ತಲುಪಿದ್ದೇನೆ. ಅನುಭವ ಮಾಡಿ. ಸೂಕ್ಷ್ಮ ವತನದಲ್ಲಿ ಆಕಾರಿ ಫರಿಷ್ಠ, ಎದುರುಗಡೆ ಬಾಪದಾದ ಎಲ್ಲ ಪೂರ್ವಜಾತ್ಮರು ಇಮರ್ಜ್ ಆಗಿದ್ದಾರೆ. ಯಾಕಂದರೆ ಸ್ವದರ್ಶನ ಚಕ್ರ ಬಹಳಷ್ಟು ಫಾಸ್ಟೆಸ್ಟ್ ಗತಿ. ಪ್ರಾಕ್ಟಿಕಲ್ ಅವಸ್ಥೆಯಲ್ಲಿ ತಿರುಗಿಸ್ತಾ ಇರುವ ಪರಿಸ್ಥಿತಿಗಳು ಕೋಟಿಯಲ್ಲಿ ಕೆಲವು ಮಕ್ಕಳು. ಅಂಶ ಮಾತ್ರನೂ ಸಂಶಯವಿಲ್ಲ, ಅಂಶ ಮಾತ್ರನೂ ಕೂಡ ವಿಕಾರದ ಅಂಶ ಇಲ್ಲ. ಈ ಸಮಯದಲ್ಲಿ ವ್ಯರ್ಥ ಸಂಕಲ್ಪದ ಅಂಶವಿಲ್ಲ. ಅಂತಹ ಮಕ್ಕಳು ಸ್ವದರ್ಶನ ಚಕ್ರಧಾರಿಗಳಾಗಿ ತಿರುಗಿಸ್ತಾ ವತನವನ್ನು ತಲುಪಿದರೆ ಎಲ್ಲ ಪೂರ್ವಜರು ಸುತ್ತಲೂ ನಮ್ಮನ್ನು ನೋಡ್ತಾ ನಿಲ್ತಾ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಮಮ್ಮ, ಹೇ ಸ್ವದರ್ಶನ್ ಚಕ್ರಧಾರಿ, ಮುದ್ದಾದ ಫರಿಸ್ತೆಗಳೇ ಎನ್ನುತ್ತಾ ಅಮೃತ ಕುಡಿಸ್ತಾ ಇದ್ದಾರೆ. ಬಾಪದಾದ ಮಸ್ತಕವನ್ನು ಸ್ಪರ್ಶ ಮಾಡಿ ಫರಿಸ್ತಾ ಸೋ ಜ್ಯೋತಿರ್ಬಿಂದು ಎನ್ನುತ್ತಿದ್ದಾರೆ. ಅನುಭವ ಮಾಡಬೇಕು. ಫರಿಸ್ತಾ ಸೋ ಜ್ಯೋತಿರ್ಬಿಂದು ಅಂದ ತಕ್ಷಣ ಸೂಕ್ಷ್ಮ ಶರೀರವನ್ನು ಬಿಟ್ಟು ಬಿಂದು ಹಾಗೇ ಮರಳಿ ಪರಮಧಾಮವನ್ನು ತಲುಪಿದ್ದೇನೆ. ಶರೀರೀ ಜ್ವಾಲಾ ಸ್ವರೂಪದಲ್ಲಿ, ಪರಂಧಾಮದಲ್ಲಿ ಪರಂ ಪವಿತ್ರನಾಗಿ ಕುಳಿತಿದ್ದೇನೆ. ಪವಿತ್ರತೆಯ ಸಾಗರನಲ್ಲಿ ಮುಳುಗಿ ಅವರ ಸಮಾನ ಮಾಸ್ಟರ್ ಪವಿತ್ರತೆಯ ಸಾಗರನಾಗಿ ಹೊಳಿತಾ ಇದ್ದೇನೆ. ಪರಮಧಾಮದಿಂದ ಆದಿದೇವತಾ ಸ್ವರೂಪದಲ್ಲಿ ಸ್ವಯಂನ ನೋಡ್ತಾ ಇದ್ದೇವೆ. ಆದಿದೇವತಾ ಸ್ವರೂಪದಲ್ಲಿ ಸ್ವಯಂನ ನೋಡ್ತಾ ಇದ್ದೇವೆ. ವಜ್ರ ವೈಢೂರ್ಯದಿಂದ ಕೂಡಿರುವ ಉಡುಪು ತೊಡುಪುಗಳನ್ನು ಅನುಭವ ಮಾಡ್ತಾ ಪೂಜ್ಯ ಸ್ವರೂಪದಲ್ಲಿ ಪೂಜಿಸಲ್ಪಡ್ತಾ ಮಂದಿರದಲ್ಲಿ ಅಷ್ಟು ಶಕ್ತಿ ಸ್ವರೂಪಧಾರಿಯಾಗಿ ಬ್ರಾಹ್ಮಣ ಸ್ವರೂಪದಲ್ಲಿ ಬಂದರೆ ತಪಸ್ಸನ್ನು ಮಾಡ್ತಾ ಇದ್ದೇನೆ. ಸ್ವಯಂ ಈಶ್ವರ ನನ್ನ ಪಾಲನೆಯನ್ನು ಮಾಡ್ತಾ ಇದ್ದರೆ ನಾನು ಬ್ರಾಹ್ಮಣ ಸತ್ಯ ವೈಷ್ಣವನ. ಅಂತರಾಳದಿಂದ ಅಂಶ ಮಾತ್ರ ಸಂಶಯವಿಲ್ಲದೆ, ಹಲ್ಚಲ್ ಸಂಕಲ್ಪವಿಲ್ಲದೆ, ಸಮರ್ಥ ಸಂಕಲ್ಪ ಒಂದೇ ಸ್ವದರ್ಶನ ಚಕ್ರ ಸ್ವಯಂನ ದರ್ಶನವನ್ನು ಮಾಡ್ತಾ ಇದ್ದೀನಿ. ನಾನು ಆತ್ಮ ಬ್ರಾಹ್ಮಣ, ನಾನು ಬಿಂದು ಬಿಂದು ಬಿಂದು. ನಿರಂತರ ಮೊದಲನೇ ಪಾಠವನ್ನು ಪಕ್ಕಾ ಮಾಡಿಕೊಳ್ತಾ ಇದ್ದೇನೆ. ಯಾಕಂದರೆ ಬಾಬಾ ಬಂದರು, ಸತ್ಯವನ್ನು ತಿಳಿಸಿದರು. ಮಗು, ನೀನು ದೇಹವಲ್ಲ, ನೀನೊಂದು ಆತ್ಮ 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 ಆತ್ಮ. ಜ್ಯೋತಿ 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 ಜ್ಯೋತಿ. ಬಾಬಾ ಹೇಳಿಕೊಟ್ಟ ಪಾಠವನ್ನು ಪಕ್ಕಾ ಪ್ರಾಕ್ಟಿಕಲ್ ಸ್ವರೂಪದಲ್ಲಿ ತರ್ತಾ ಇದ್ದೇನೆ. ಬ್ರಾಹ್ಮಣನಿಂದ ಫರಿಷ್ಠ ಆಗಿದ್ದೇನೆ. ಫರಿಷ್ಠ ಆಗಿ ಸೂಕ್ಷ್ಮ ವತನವನ್ನು ತಲುಪಿದ್ದೇನೆ. ಬಾಬಾ ಮಗುಳ್ನಗ್ತಾ ಇದ್ದಾರೆ, ದಾದಿಯರ ಮಗುಳ್ನಗ್ತಾ ಇದ್ದಾರೆ, ಮಮ್ಮ ಮಗುಳ್ನಗ್ತಾ ಇದ್ದಾರೆ. ವಾಹ್ ವಾಹ ಸುದರ್ಶನ ಚಕ್ರಧಾರಿಗಳೇ, ವಾಹ ವಾಹ. ನಿರಂತರ ಪವಿತ್ರ
ಪವಿತ್ರತೆಯ ಶಕ್ತಿ ಆಧಾರದೊಂದಿಗೆ ಸ್ವದರ್ಶನ ಚಕ್ರ ತಿರುಗಿಸುತ್ತಿರುವ ಪರಂ ಪವಿತ್ರಾತ್ಮಗಳೇ ವಾಹ ವಾಹ ಎನ್ನುತ್ತಿದ್ದಾರೆ. ಎಲ್ಲ ದಾದಿಯರು ಕ್ಲಾಪ್ಸ್ ಹಾಕ್ತಾ ಇದ್ದಾರೆ. ವಾಹ 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 ವಾಹ. ಪವಿತ್ರತೆಯ ಶಕ್ತಿ, ಸಹನಶೀಲತೆಯ ಶಕ್ತಿ ನಿಮ್ಮಲ್ಲಿದೆ. ವಾಹ ವಾಹ ಎನ್ನುತ್ತೆ. ಬಾಪ್ ದಾದ ಮಸ್ತಕವನ್ನು ಸ್ಪರ್ಶ ಮಾಡ್ತಾರೆ. ಮಸ್ತಕ ಸ್ಪರ್ಶ ಮಾಡಿ ಮಹಾಮಂತ್ರ ಕೊಟ್ಟರು. ಮಹಾಮಂತ್ರ ಫರಿಸ್ತಾಸು ಜ್ಯೋತಿರ್ಬಿಂದು ಭಾವ್. ಫರಿಸ್ತಾಸು ಜ್ಯೋತಿರ್ಬಿಂದು ಭಾವ್. ಸೆಕೆಂಡಿನಲ್ಲಿ ನಾನು ಆತ್ಮ ಸೂಕ್ಷ್ಮ ಶರೀರವನ್ನು ಬಿಟ್ಟು ಬಿಂದು ಆಗಿ ಪರಮಧಾಮವನ್ನು ತಲುಪಿದೆ. ಕೋಟಿಯಲ್ಲಿ ಕೆಲವರಲ್ಲೂ ಕೆಲವರು ಪರಮ ಜ್ಯೋತಿಯೊಂದಿಗೆ ಕಂಬೈನ್ಡ್ ಸ್ವರೂಪದಲ್ಲಿ ಕುಳಿತುಕೊಂಡ್ರಿ. ಅನುಭವ ಮಾಡ್ತಾ ಇದ್ದೀರಿ. ಶರೀರೀ ಜ್ವಾಲಾ ಸ್ವರೂಪವಸ್ಥೆ, ಅನಾದಿ ಜ್ಯೋತಿರ್ಬಿಂದು. ಸ್ಪರ್ಶ ಮಾಡಿ ಸೂರ್ಯನನ್ನು, ಜ್ಞಾನ ಸೂರ್ಯನ ಸಮೀಪದಲ್ಲಿ ಬಂದು ಕುಳಿತುಕೊಂಡಿದ್ದೇವೆ. ಸ್ಪರ್ಶ ಮಾಡಿದ್ದೇನೆ. ಯೋಗ ಅಗ್ನಿ ಅನುಭವ ಮಾಡ್ತಾ ಆತ್ಮಕ್ಕೆ ಅಂಟಿಕೊಂಡಿರುವ ಜಂಕ್ ತುಕ್ಕು ಎಲ್ಲ ಭಸ್ಮ ಮಾಡಿಕೊಳ್ತಾ ಇದೆ. ಏಕ್ದಮ್ ಪ್ಯೂರ್ ಗೋಲ್ಡ್ ಆಗ್ತಾ ಇದೆ ಆತ್ಮ. ಏಕ್ದಮ್ ಪ್ಯೂರ್ ಗೋಲ್ಡ್, ಕಲೆರಹಿತ ವಜ್ರ ಆಗ್ತಾ ಇದೆ. ಸಪ್ತಗುಣಿ ಸ್ವರೂಪದಲ್ಲಿ ಸ್ವರ್ಗದಲ್ಲಿ ಅವತರಿಸ್ತಾ ಇದ್ದೇನೆ. ಆದಿ ದೇವತಾ ಸ್ವರೂಪದಲ್ಲಿ ಬಂಗಾರದ ಮಹಲುಗಳು, ಪುಷ್ಪಕ ವಿಮಾನಗಳು. ಆದಿಯಲ್ಲಿ ಆದಿದೇವತಾ, ಮಧ್ಯದಲ್ಲಿ ಪೂಜ್ಯ ಸ್ವರೂಪ, ಪೂಜಿಸಲ್ಪಡ್ತಾ ಇದ್ದೇನೆ. ಅಷ್ಟಶಕ್ತಿ ಸ್ವರೂಪದ ಇಷ್ಟದೇವಿ. ಪೂಜ್ಯ ಸ್ವರೂಪದಿಂದ ಬ್ರಾಹ್ಮಣ ಸ್ವರೂಪದಲ್ಲಿ ಪರಮಾತ್ಮನ ಪಾಲನೆಯಲ್ಲಿದ್ದೇನೆ ಎಂಬ ಬಹಳಷ್ಟು ಖುಷಿಯ ಖುರಾಕ್ ನನ್ನಲ್ಲಿದೆ. ಅನುಭವ ಮಾಡಬೇಕು. ಖುಷಿಯ ಟಾನಿಕ್ ಏನಿದೆ? ಸ್ವಯಂ ಪರಮಾತ್ಮನ ದೃಷ್ಟಿ ನನ್ನ ಮೇಲಿದೆ. ಅವರ ಪಾಲನೆಯಲ್ಲಿ ಫಲೀಭೂತನಾಗ್ತಾ ಇದ್ದೇನೆ. ನಾನು ಪದಂ ಭಾಗ್ಯಶಾಲಿ ಆತ್ಮ. ನಾನು ಪದಂ ಭಾಗ್ಯಶಾಲಿ ಆತ್ಮ. ಕೋಟಿಯಲ್ಲಿ ಕೆಲವರು ಮಾತ್ರ, ಸಹನಶೀಲತಾ ಮೂರ್ತಿಗಳು ಮಾತ್ರ ನಿರಂತರ ಪವಿತ್ರತೆಯ ಆಧಾರದೊಂದಿಗೆ ಸ್ವಯಂನ ದರ್ಶನ ಮಾಡ್ತಾ ಇದ್ದೀರಿ. ಪವಿತ್ರತೆಯ ಶಕ್ತಿಯ ಆಧಾರದಿಂದ ಬಾಬಾ ನೋಡ್ತಾ ಇದ್ದಾರೆ. ಬ್ರಾಹ್ಮಣನಿಂದ ಫರಿಸ್ತಾ ಸೂಕ್ಷ್ಮವತನವನ್ನು ತಲುಪಿ, ಬ್ರಾಹ್ಮಣನಿಂದ ಫರಿಸ್ತಾ ಸೂಕ್ಷ್ಮವತನವನ್ನು ತಲುಪಿ ಬಾಬಾ ಮುಗುಳ್ನಗ್ತಾ ಇದ್ದಾರೆ. ಬಾಬರವರ ಜೊತೆ ಶೇಕ್ ಹ್ಯಾಂಡ್ ಮಾಡ್ತಾ ಇದ್ದೀವಿ. ಅನುಭವ ಮಾಡ್ತಾ ಇದ್ದೀರಿ. ಬಾಬನ ಜೊತೆಗೆ ಕೈ ಕುಲುಕ್ತಾ ಇದ್ದೀವಿ. ಅವರಲ್ಲಿರುವ ಎಲ್ಲ ಎನರ್ಜಿ ಟ್ರಾನ್ಸ್ಫರ್ ಮಾಡ್ತಾ ನನ್ನ ಸೂಕ್ಷ್ಮ ಶರೀರದ ಅಸ್ತಿತ್ವ ಝೀರೋ ಆಗಿ ಬಿಂದು ಆಗಿ ಪರಿವರ್ತನೆಯನ್ನು ಹೊಂದಿದ್ದೇನೆ. ಫರಿಸ್ತಾಸು ಜ್ಯೋತಿರ್ಬಿಂದು ಆಗಿ ಪರಮಧಾಮವನ್ನು ತಲುಪಿದ್ದೇನೆ. ಪರಮಧಾಮದಲ್ಲಿ ಜ್ಞಾನ ಸೂರ್ಯನನ್ನು ಸ್ಪರ್ಶ ಮಾಡಿ ಸೆಕೆಂಡಿನಲ್ಲಿ ಸ್ವರ್ಗದಲ್ಲಿ ಅವತರಿಸ್ತಾ ಇದೆ. ರಾಧಾಕೃಷ್ಣರ ಜೊತೆ ರಾಸ ಮಾಡ್ತಾ ಇದೆ. ಡಬಲ್ ಕಿರೀಟಧಾರಿ, ಡಬಲ್ ಅಹಿಂಸಕ್, ಮರ್ಯಾದ ಪುರುಷೋತ್ತಮ, ಸರ್ವಗುಣ ಸಂಪನ್ನನಾಗಿದ್ದೇನೆ. ಆದಿಯಲ್ಲಿ ಆದಿದೇವತಾ ಸ್ವರೂಪದ ಅನುಭೂತಿ ಮಾಡ್ತಾ ಮಧ್ಯದಲ್ಲಿ ಪೂಜ್ಯ ಸ್ವರೂಪದ ಅನುಭವ ಮಾಡ್ರಿ. ಪೂಜ್ಯ ಸ್ವರೂಪ ಅಂದ ತಕ್ಷಣ ಜಡ ಮೂರ್ತಿಯ ರೂಪದಲ್ಲಿ ವಿಧಿಪೂರ್ವಕ ಪೂಜಿಸಲ್ಪಡ್ತಾ ಇದ್ದೇನೆ. ಪೂಜ್ಯ ಸ್ವರೂಪದಿಂದ ಬ್ರಾಹ್ಮಣ ಸ್ವರೂಪ ಅಂದ ತಕ್ಷಣ 4 ಧಾಮಗಳನ್ನ ಸುತ್ತಿ, ಸಂಗಮದ ಸ್ಥೂಲ ಮನೆ ಮಧುಬನದ ಪಾಂಡವ ಭವನ, ಹಿಸ್ಟ್ರಿ ಹಾಲ್, ಶಾಂತಿ ಸ್ತಂಭ, ಬಾಪ್ ದಾದಾರವರ ಕಮರ, ಕುಟೀರ ಸುತ್ತಿ 4 ಧಾಮಗಳ ದರ್ಶನವನ್ನು ಮಾಡಿ ಸೆಕೆಂಡಿನಲ್ಲಿ ನಾನು ಆತ್ಮ ಬ್ರಾಹ್ಮಣನಿಂದ ಫನಿಷ್ಠಾಗಿ ಸೂಕ್ಷ್ಮವತನವನ್ನು ತಲುಪಿದ್ದೇನೆ. ಎಲ್ಲ ದಾದಿಯರಿದ್ದಾರೆ, ಮುಗುಳ್ನಗ್ತಾ ಇದ್ದಾರೆ, ಕ್ಲಾಪ್ಸ್ ಹಾಕ್ತಾ ಇದ್ದಾರೆ, ಬಂಗಾರದ ಹೂಗಳ ಸುರಿಮಳೆ ಸುರಿಸ್ತಾ ಇದ್ದಾರೆ ದಾದಿಯರು. ವಾಹ 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 ಸಖಿಯರೇ, ವಾಹ ವಾಹ ಸಹೋದರ ಸಹೋದರಿಯರೇ, ವಾಹ. ಬಂಗಾರದ ಹೂಗಳ ಸುರಿಮಳೆ ಸುದರ್ಶನ ಚಕ್ರಧಾರಿಗಳಿಗೆ ನೋಡಿ, ಗೌರವದ ಮೇಲೆ ಗೌರವ. ಅದು ಯಾರಿಂದ? ಪೂರ್ವಜರಿಂದ. ಮಮ್ಮ ಅಮೃತ ಕುಡಿಸ್ತಾ ಇದ್ದಾರೆ.
ಬಾಪ್ ದಾದ ಬಂದರು, ಅವರ ಮಸ್ತಕ ಸ್ಪರ್ಶ ಮಾಡಿದರು, ಮರಳಿ ನನ್ನ ಆತ್ಮ ಫರಿಸ್ತಾಸು ಜ್ಯೋತಿರ್ಬಿಂದು ಆಗಿ ಜಗಮಗಿಸುತ್ತ ಪರಮಧಾಮವನ್ನು ತಲುಪಿದ್ದೇನೆ. ಪರಮಧಾಮದಲ್ಲಿ ಜ್ಞಾನ ಸೂರ್ಯನನ್ನು ಹತ್ತಿರದಿಂದ ನೋಡಿ ಸ್ಪರ್ಶ ಮಾಡಿ ಯೋಗ ಅಗ್ನಿಯನ್ನು ಪಡೆದು ಕರೆಂಟನ್ನು ಪಡೆದು ನನ್ನ ಆತ್ಮ ಜಗಮಗಿಸುತ್ತ ಆದಿ ದೇವತಾ ಸ್ವರೂಪದಲ್ಲಿ ಸ್ವರ್ಗದಲ್ಲಿ ವೈಕುಂಠದಲ್ಲಿ ಸ್ವಯಂವನ್ನು ನೋಡ್ತಾ ಇದ್ದೇನೆ. ಡಬಲ್ ಕಿರೀಟಧಾರಿ, ಡಬಲ್ ಅಹಿಂಸಕ ಮರ್ಯಾದ ಪುರುಷೋತ್ತಮ ಸರ್ವಗುಣ ಸಂಪನ್ನ ಸಂಪೂರ್ಣ ನಿರ್ವಿಕಾರ ಬಂಗಾರದ ಮಹಲಗಳು ಇಮರ್ಜ್ ರೂಪದಲ್ಲಿ ನೋಡಿ ಕಾಣಿಸ್ಬೇಕು. ನನ್ನ ಸ್ವರೂಪ ಲಕ್ಷ್ಮೀನಾರಾಯಣರ ತರಹ ಕಾಣಿಸ್ತಾ ಇದೆಯಾ? ಚೆಕ್ ಮಾಡಿ. ಪೂಜ್ಯ ಸ್ವರೂಪದಲ್ಲಿ ಬನ್ನಿ. ಮಂದಿರದಲ್ಲಿ ಜಡಮೂರ್ತಿ ರೂಪದಲ್ಲಿ ವಿಧಿಪೂರ್ವಕ ಪೂಜಿಸಲ್ಪಡ್ತಾ ಅಷ್ಟ ಶಕ್ತಿ ಸ್ವರೂಪಧಾರಿ ನಾನು. ಇಷ್ಟದೇವಿ ಇಷ್ಟದೇವ ಸ್ವರೂಪ ದರ್ಶನೀಯ ಮೂರ್ತಿ ನಾನು. ಪೂಜ್ಯನಿಂದ ಬ್ರಾಹ್ಮಣ ಸ್ವರೂಪದಲ್ಲಿ ಬನ್ನಿ. ಸ್ವಯಂ ಪರಮಾತ್ಮನ ಪಾಲನೆಯಲ್ಲಿ ಫಲೀಭೂತನಾಗ್ತಾ ಇದ್ದೇನೆ ನಾನು ಆತ್ಮ. ಬ್ರಾಹ್ಮಣನಿಂದ ಫರಿಸ್ತಾಗಿ ಸೂಕ್ಷ್ಮವತನವನ್ನು ತಲುಪಿ ಬಾಬರವರ ಮಡಿಲಲ್ಲಿ ಮಲಗಿ ಪುಟಾಣಿ ಮಕ್ಕಳಾಗಿ ಬಾಬರವರ ಮಡಿಲಲ್ಲಿ ಮಲಗಿದಾಗ ಬಾಬಾ ತನ್ನ ಮಸ್ತಕವನ್ನು ನಮ್ಮ ಮಸ್ತಕಕ್ಕೆ ಸ್ಪರ್ಶ ಮಾಡಿ ಪ್ರೀತಿ ಮಾಡ್ತಾ ಇದ್ದಾರೆ, ಶಕ್ತಿ ತುಂಬುತ್ತಾ ಇದ್ದಾರೆ, ಮಹಾಮಂತ್ರ ಕೊಡ್ತಾ ಇದ್ದಾರೆ. ಫರಿಸ್ತಾಸು ಜ್ಯೋತಿರ್ಬಿಂದು ಆತ್ಮ ಎನ್ನುತ್ತಿದ್ದಾರೆ. ನಾನು ಸೆಕೆಂಡಿನಲ್ಲಿ ಬಿಂದು ಆಗಿ ಅವರ ಮಡಿಲಲ್ಲೇ ಬಿಂದು ಆಗಿ ಪರಮಧಾಮವನ್ನು ಸೇರಿದ್ದೇನೆ. ಪರಮಧಾಮದಲ್ಲಿ ಜ್ಞಾನ ಸೂರ್ಯ ಬಂದಿದ್ದಾರೆ, ಅವರನ್ನು ಸ್ಪರ್ಶ ಮಾಡ್ತಾ ಇದ್ದೇನೆ. ಅನುಭವ ಮಾಡಿ. ಜ್ಞಾನ ಸೂರ್ಯನನ್ನು ಸ್ಪರ್ಶ ಮಾಡ್ತಾ ಇದ್ದೇನೆ. ಅನುಭವ ಮಾಡಿ. ಇವಾಗ ನಿರಾಕಾರಿ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ಈಗ ಬಾಬಾ ಸೆಕೆಂಡಿನಲ್ಲಿ ಅನುಭವ ಮಾಡಬೇಕು 5 ಸ್ವರೂಪವನ್ನು. ಯಾರು ಮಾಡ್ತೀರಿ? ಬಾಬಾ ನೋಡ್ತಾರೆ. ಈಗ ಟೆಸ್ಟ್ ಪರೀಕ್ಷೆ. ಯಾರು? ಎಲ್ಲರೂ ಜಾಗೃತ ಅವಸ್ಥೆಯಲ್ಲಿದ್ದೀರಿ, ಸ್ವದರ್ಶನ ಚಕ್ರಧಾರಿಗಳು. ಬಾಬಾ ಸೆಕೆಂಡಿನಲ್ಲಿ 5 ಸ್ವರೂಪ ತಿರುಗಿಸ್ಬೇಕು. ಓಕೆ, ನಿದ್ರಾಜೀತರ ಹೌದೋ ಅಲ್ವೋ? ಬಾಬನ ಮಡಿಲಲ್ಲಿ ಸದಾ ಪಾಲನೆಯಲ್ಲಿರುವಂಥ ಮಕ್ಕಳು ಹೌದೋ ಅಲ್ವೋ? ಸಮೀಪದ ರಚನೆಗಳು ಹೌದೋ ಅಲ್ವೋ? ಕಣ್ಣು ಮನೆಗಳು ಹೌದೋ ಅಲ್ವೋ? ಮುದ್ದು ಮುದ್ದಾದ ಫರಿಸ್ತಿಗಳು ಹೌದೋ ಅಲ್ವೋ? ಅಮರಭವದ ವರದಾನವನ್ನು ಪಡೆದಂಥವ್ರು ಹೌದೋ ಅಲ್ವೋ? ಬಾಬಾ ಮಗುಳ್ನಗ್ತಾ ಇದ್ದಾರೆ, ಜಾಗೃತ ಅವಸ್ಥೆ ಮಕ್ಕಳನ್ನ ನೋಡ್ತಾ ಇದ್ದಾರೆ. ಓಕೆ, ಬಾಬಾ ನೋಡ್ತಾ ಇದ್ದಾರೆ. ಈಗ 5 ಸೆಕೆಂಡ್ ಇರಲಿ, 5 ಸ್ವರೂಪ. 1 ಸೆಕೆಂಡಲ್ಲಿ 5 ಸ್ವರೂಪ ಅನುಭವ ಮಾಡಬೇಕು. ಸಾಧ್ಯವಿದೆಯಾ? ಪರಮಧಾಮದಲ್ಲಿದ್ದೀರಿ. ಓಕೆ, ಚಾಲೆಂಜ್ ಇದೆ. ಅನಾದಿ ಅಂದಾಗ ಅನಾದಿ, ಆದಿ ದೇವತಾ ಸ್ವರೂಪ ಅಂದರೆ ಸ್ವರ್ಗ, ಪೂಜ್ಯ ಅಂದರೆ ಮಂದಿರ, ಬ್ರಾಹ್ಮಣ ಅಂದರೆ ಮಧುಬನ, ಫರಿಸ್ತ ಅಂದರೆ ಸೂಕ್ಷ್ಮವತನ. ಬಂದ್ರಾ? ತಿರುಗಿಸಿದ್ರಾ? ಅನಾದಿ, ಆದಿದೇವತ, ಪೂಜ್ಯ, ಬ್ರಾಹ್ಮಣ, ಫರಿಸ್ತ. ಬಂತಾ? ಪಾಸಿಬಲ್ ಆಗ್ತಾ ಇದೆಯಾ? ಅನಾದಿ ಅಂದರೆ ಪರಮಧಾಮ, ಆದಿದೇವತ, ಪೂಜ್ಯ, ಬ್ರಾಹ್ಮಣ, ಫರಿಸ್ತ. ತಿರುಗಿಸಿದ್ರಾ? ಬಾಬರವರ ಹೃದಯ ಸಿಂಹಾಸನ ಅಧಿಕಾರಿ ಹೌದೋ ಅಲ್ವೋ? ಬಾಬಾ ನೋಡಿ ಕೇಳ್ತಾ ಇದ್ದಾರೆ. ಬಾಬರವರು ಹೇಳ್ತಾ ಇದ್ದಾರೆ, ನೀವೆಲ್ಲರೂ ನನ್ನ ಹೃದಯ ಸಿಂಹಾಸನ ಅಧಿಕಾರಿ ಮಕ್ಕಳು. ನೀವು ಸ್ವಮಾನದಲ್ಲಿ ಸ್ಥಿತ ಆಗ್ತಾ ಇದೆ. ಪ್ರತಿಯೊಂದು ಸ್ವಮಾನ ಅಲ್ವಾ? ಒಂದು ಅನಾದಿ ಜ್ಯೋತಿರ್ಬಿಂದು, ಆದಿ ದೇವತ,
ಪೂಜ್ಯ ಎಲ್ಲ ಸಮಾನಗಳು. ಬ್ರಾಹ್ಮಣ ಸಮಾನ, ಮರಳಿ ಫರಿಸ್ತ ಸಮಾನ, ಸಮಾನಧಾರಿಗಳು. ಹೌದಲ್ಲ? ಓಕೆ, ತಿರುಗಿಸ್ತಾ ಇದ್ದೀರಿ. ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತ ಅನುಭವಕ್ಕೆ ಬರ್ತಾ ಇದೆಯಾ? ಡೆಫಿನೆಟ್ಲಿ. ಬಾಬಾ ನೋಡ್ತಾ ಇದ್ದಾರೆ ಎಲ್ಲ ಮಕ್ಕಳು. ಅನಾದಿ ಆದಿದೇವತ. ಅನಾದಿ ಅಂದಾಗ ಪರಮಧಾಮದಲ್ಲಿ ಇರ್ತೀವಿ ಬಿಂದು ಆಗಿ. ಆದಿದೇವತಾ ಅಂದ ತಕ್ಷಣ ಸ್ವರ್ಗದಲ್ಲಿ ಬರ್ತೀವಿ, ಅನುಭವ ಮಾಡಬೇಕು. ಪೂಜ್ಯ ಅಂದರೆ ಮಂದಿರದಲ್ಲಿ ಪೂಜಿಸಲ್ಪಡ್ತವೆ, ಅನುಭವ ಮಾಡಬೇಕು. ಬ್ರಾಹ್ಮಣ ಅಂದರೆ ಮಧುಬನ ಬರ್ತೀವಿ, 4 ಧಾಮಗಳನ್ನು ಅಂದರೆ ಸುತ್ತ ಹಾಕ್ತೀವಿ. ಫರಿಸ್ತ ಅಂದ ತಕ್ಷಣ ಸೆಕೆಂಡಿನಲ್ಲಿ ಹಾರ್ತೇವೆ. ಫರಿಸ್ತ ಅನುಭವ ಮಾಡಿ, ಫರಿಸ್ತ ಹಾಗೆ 1 ಸೆಕೆಂಡಲ್ಲಿ ತಿರುಗಿಸ್ಬೇಕು. ಅನಾದಿ ಆದಿದೇವತಾ ಪೂಜ್ಯ ಬ್ರಾಹ್ಮಣ ಫರಿಸ್ತ. ಅನಾದಿ ಆದಿದೇವತಾ ಪೂಜ್ಯ ಬ್ರಾಹ್ಮಣ ಫರಿಸ್ತ. ಫಟಾಫಟ ತಿರುಗಿಸಕ್ಕಾಗ್ತಾ ಇದೆಯಾ? ನೋಡ್ತಾ ಇದ್ದಾರೆ ಬಾಬಾ, ಚೆಕ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಹಲ್ಚಲ್ಗೆ ಹೋಗೋ ಹಂಗಿಲ್ಲ, ಭಯ ಪಡುವಂಗಿಲ್ಲ, ಹಲ್ಚಲ್ ಸಂಕಲ್ಪಗಳು ಬರೋ ಹಾಗಿಲ್ಲ. ಓಕೆ, ಮತ್ತು ಬೇರೆದವ್ರಿಗೂ ವೈಬ್ರೇಷನ್ ಹಾಳು ಮಾಡೋ ಹಾಗಿಲ್ಲ. ಏಕಾಗ್ರತೆ ಬೇಕು. ಸಂಘ ಇದು ಸತ್ಯ ಸಂಘ, ವೈಷ್ಣವರ ಸಂಘ, ಬ್ರಾಹ್ಮಣ ಸಂಘ, ಪರಮಾತ್ಮ ಸಂಘ. ಓಕೆ, ವೈಬ್ರೇಷನ್ಸ್ ಹಾಳಾಗಬಾರ್ದು. ಬಾಬಾ ನೋಡ್ತಾ ಇದ್ದಾರೆ. ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತ. ಬರ್ತಾ ಇದೆಯಾ ನೋಡ್ರಿ? ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತ. ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತ. ಅನಾದಿ ಆದಿದೇವತಾ ಪೂಜ್ಯ ಬ್ರಾಹ್ಮಣ ಫರಿಸ್ತ. ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತ. ಬರ್ತಾ ಇದೆಯಾ ನೋಡಿ ಮನಸ್ಸು ಬುದ್ಧಿ? ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತ. ಫರಿಸ್ತ ಅಂದಾಗ ಏನು ಮಾಡ್ಬೇಕು ಹೇಳ್ರಿ? ಬಾಬರ ಮಡಿಲಲ್ಲಿ ಮಲಗಬೇಕು. ಸ್ವೀಕಾರ ಇದೆಯಾ? ಅನಾದಿ ಅಂದಾಗ ಏನು ಮಾಡ್ಬೇಕು ಹೇಳ್ರಿ? ಬಿಂದು ಆಗಿ ಬಿಂದು ಬಾಬರವರನ್ನ ಸ್ಪರ್ಶ ಮಾಡ್ಬೇಕು, ಕರೆಂಟನ್ನು ಪಡಿಬೇಕು. ಆದಿ ದೇವತಾ ಅಂದಾಗ ಏನು ಮಾಡ್ಬೇಕು ಹೇಳ್ರಿ? ಸ್ವರ್ಗದಲ್ಲಿ ಲಕ್ಷ್ಮೀನಾರಾಯಣ ಉಡುಪು ತೊಡುಪುಗಳು ಹೇಗೆ ಹಾಗೆ ಆ ತೊಡುಪುಗಳಲ್ಲಿ ನಾನು ಬಂಗಾರದ ಮಹಲ್ಗಳಲ್ಲಿ ಇದ್ದೀನಿ ಅಥವಾ ಪುಷ್ಪಕ ವಿಮಾನದಲ್ಲಿದ್ದೀನಿ ಅಂತ ಅನುಭವ ಮಾಡಬೇಕು. ಪೂಜ್ಯ ಅಂದ ತಕ್ಷಣ ದೊಡ್ಡದಾದ ಮಂದಿರ ಇದೆ. ಮಂದಿರದ ಒಳಗಡೆ ಗರ್ಭಗುಡಿ ಅಂದರೆ ಹೇಗೆ ಒಳಗಡೆ ನಿಮ್ಮ ಒಂದು ಮೂರ್ತಿ ಇದೆ. ಆ ಮೂರ್ತಿ ಒಳಗಡೆ, ಜಡಮೂರ್ತಿ ಒಳಗಡೆ ನೀವು ಆತ್ಮ ಚೈತನ್ಯ ಶಕ್ತಿ ಇದೀರಿ. ನಿಮ್ಮದು ಪೂಜೆ ನಡೀತಾ ಇದೆ, ಅನುಭವ ಮಾಡಬೇಕು. ಆಮೇಲೆ ಬ್ರಾಹ್ಮಣ ಅಂದ ತಕ್ಷಣ ನನ್ನಷ್ಟು ಶ್ರೇಷ್ಠ ಅತಿ ಶ್ರೇಷ್ಠ ಪದಂ ಭಾಗ್ಯಶಾಲಿ ಯಾರೂ ಇಲ್ಲ ಈ ಜಗತ್ತಿನಲ್ಲಿ. ಸ್ವಯಂ ಪರಮಾತ್ಮನಿಗೆ ನಾನು ಗಾಡ್ಲಿ ಸ್ಟೂಡೆಂಟ್ ಆಗಿದ್ದೇನೆ. ಮತ್ತು ಅಂತವಾಹಕದಲ್ಲಿ ಹೋಗ್ತೇನೆ, ಮಧುಬನದ 4 ಧಾಮಗಳನ್ನು ಸುತ್ತುತ್ತೇನೆ. ಹಿಸ್ಟ್ರಿ ಹಾಲ್ ಇಲ್ಲಿ ವ್ಯರ್ಥ ಸಮಾಪ್ತಿ. ಶಾಂತಿ ಸ್ತಂಭ ತಾಕತ್ತನ್ನು ತುಂಬಿಕೊಳ್ತೇನೆ. ಬಾಬ್ರವರ ಕಮರ ಬಾಪ್ ಸಮಾನುಭವದ ವರದಾನ. ಕುಟೀರ ಸ್ನೇಹದ ಮಿಲನ ಮಾಡ್ತಾ ಎಲ್ಲವನ್ನು ಅರ್ಪಣೆ ಮಾಡಿ ಹಗೂರನಾಗ್ತೇನೆ. ಮೊದಲನೇ ಪಾಠವನ್ನು ಪಕ್ಕಾ ಮಾಡ್ತೀನಿ. ನಾನಾತ್ಮ ಬಿಂದು 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 ಅಂತ ತಪಸ್ಸು ಮಾಡ್ತಾ ಮಾಡ್ತಾ ಬ್ರಾಹ್ಮಣನಿಂದ ಫರಿಸ್ತಾ ಆಗಿ ಹಾರಿ ಬಿಡ್ತೇನೆ ಸೆಕೆಂಡಿನಲ್ಲಿ. ಸೂಕ್ಷ್ಮ ವತನಕ್ಕೆ ಬರ್ತೇನೆ. ಬಾಬನ ಜೊತೆ ಶೇಕ್ ಹ್ಯಾಂಡ್ ಮಾಡ್ರಿ, ಇಲ್ಲ ಬಾಬನ ಮಡಿಲಲ್ಲಿ ಮಲಗ್ತಾ ಇದ್ದೀರಿ, ಬಾಬನನ್ನ ಆಲಿಂಗನ ಮಾಡಿಕೊಡ್ರಿ. ಬಾಬನ ಮಸ್ತಕವನ್ನು ನಿಮ್ಮ ಮಸ್ತಕಕ್ಕೆ ಸ್ಪರ್ಶ ಮಾಡಿಸ್ತಾ ಇದ್ದೀರಿ. ಬಾಬಾ ಒಂದು ವರದಾನ ಕೊಡ್ತಾರೆ, ಬಾಬಾ ಒಂದು ಮಹಾಮಂತ್ರವನ್ನು ಕೊಡ್ತಾರೆ, ಫರಿಸ್ತಾ ಜ್ಯೋತಿರ್ಬಿಂದು. ಸೆಕೆಂಡಿನಲ್ಲಿ ಸೂಕ್ಷ್ಮ ಶರೀರದ ಅಸ್ತಿತ್ವ 0 ಆಗ್ತದೆ, ಬಿಂದು ಆಗಿ ಪರಮಧಾಮವನ್ನು ಸೇರ್ತಿದೆ. ಪರಮಧಾಮದಲ್ಲಿ ಜ್ಞಾನ ಸೂರ್ಯನನ್ನ ಮತ್ತೆ ಸ್ಪರ್ಶ ಮಾಡ್ತಾನೆ. ಅನಾದಿ ಅನುಭವ ಮಾಡ್ತೀರಿ. ಫಟಾಫಟ್ 1 ಸೆಕೆಂಡ್ನಲ್ಲಿ 5 ಸ್ವರೂಪ ಅನುಭವ ಮಾಡುವಂಥವ್ರು ಇರಬೇಕು. ಬಾಬಾ ನೋಡ್ತಾ ಇದ್ದಾರೆ, ಪರಮಾತ್ಮ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ಓಕೆ, ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತ. ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತ. ಅನಾದಿ ಆದಿದೇವತ
ಪೂಜ್ಯ ಬ್ರಾಹ್ಮಣ ಫರಿಸ್ತಾ. ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತಾ. ಮನಸ್ಸಲ್ಲೇ ಹೋಗ್ಬೇಕು. ಆಗ್ತಾ ಇದೆಯಾ? ಚಾನ್ಸ್ ಇದೆಯಾ? ಬಾಬಾ ನೋಡ್ತಾ ಇದ್ದಾರೆ. ಕೋಟಿಯಲ್ಲಿ ಕೆಲವರಿಗೆ ಆಗ್ತದೆ, ನಿರಹಂಕಾರಿ ಮಕ್ಕಳಿಗೆ ಆಗ್ತದೆ, ನಿರ್ವಿಕಾರಿ ಮಕ್ಕಳಿಗೆ ಆಗ್ತದೆ, ಸಹನಶೀಲತಾ ಮೂರ್ತಿಗಳಿಗೆ ಆಗ್ತದೆ, ನಿರಂತರ ಬಾಬನ ಸಂಘದ ರಂಗಿನಲ್ಲಿ ರಂಗಿತರಾಗ್ತಾ ಇರುವ ಮಕ್ಕಳಿಗೆ ಆಗ್ತದೆ, ಹಂಬಲ್ ಮಕ್ಕಳಿಗೆ ಆಗ್ತದೆ, ಪವಿತ್ರ ಹಂಸಗಳಿಗೆ ಆಗ್ತದೆ. ಬಾಬಾ ನೋಡ್ತಾ ಇದ್ದಾರೆ. ಅನಾದಿ ಆದಿದೇವತ ಬರ್ಬೇಕು, ಅಲ್ಲಿ ಹೋಗ್ಬೇಕು, ಕೆಳಗಡೆ ಬರ್ಬೇಕು. ಅನಾದಿ ಅಂದ್ರೆ ಪರಮಧಾಮ, ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತಾ. ಬನ್ನಿ. ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತಾ. ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ. ಬ್ರಾಹ್ಮಣ ಅಂದಾಗ ಒಂದೊಂದು ಸಾರಿ ಶಾಂತಿವನದ ಡೈಮಂಡ್ ಹಾಲಿನ ಹಿಂದ್ಗಡೆ ಒಂದು ಬಾಬಾ ರೂಮ್ ಇದೆಯಲ್ವಾ, ಆ ರೂಮಲ್ಲಿ ಕುತ್ಕೊಂಡು ನೋಡ್ಬೇಕು. ಒಂದೊಂದು ಸಾರಿ ಪಾಂಡವ ಭವನದ 4 ಧಾಮಗಳ ಒಂದು ಸುತ್ತ ಹಾಕಬೇಕು. ಬ್ರಾಹ್ಮಣ ಅಂದ ತಕ್ಷಣ ಒಂದೊಂದು ಸಾರಿ ಬಾಪದಾದ ಕಾಣಿಸ್ಬೇಕು. ಬ್ರಾಹ್ಮಣ ಅಂದ ತಕ್ಷಣ ವೈಟ್ ಆ್ಯಂಡ್ ವೈಟ್ ಅನುಭವ ಮಾಡಬೇಕು. ಓಕೆ. ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತಾ. ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತಾ. ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತಾ. ಅನುಭವ ಮಾಡಿ. ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತಾ. ಪ್ರಾಕ್ಟಿಕಲ್ ಏಕಾಗ್ರತೆ ಬಂದಿದೆಯಾ ಇಲ್ಲ ನೋಡ್ರಿ. ಬಾಬಾ ಚೆಕ್ ಮಾಡ್ತಾ ಇದ್ದಾರೆ. ಏಕಾಗ್ರತೆ ಇದೆಯಾ ಎಲ್ರಿಗೂ? ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತಾ. 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 ಆಗ್ತಾ ಇದೆಯಾ? ನಿಜವಾಗ್ಲೂ ಪಾಸಿಬಲ್ ಇದೆಯಾ ಅಥವಾ ಹಲ್ಚಲಲ್ಲಿ ಹೋಗ್ತಾ ಇದೆ? ಚೆಕ್ ಮಾಡ್ಕೋಬೇಕು. ಹಲ್ಚಲ್ಗೆ ಹೋಗಕ್ಕೆ ಬಿಡಬಾರ್ದು. ಮಾಸ್ಟರ್ ಸರ್ವಶಕ್ತಿವಾನ್ ಸ್ವರಾಜ್ಯಾಧಿಕಾರಿ ಬ್ರಾಹ್ಮಣ ನಾನು, ಹೌದೋ ಅಲ್ವೋ? ರಾಜಯೋಗಿ ಮಾಸ್ಟರ್ ಸರ್ವಶಕ್ತಿವಂತರ, ಹೌದೋ ಅಲ್ವೋ? ಬಾಬಾ ಮೊನ್ನೆ ಟೈಟಲ್ ಕೊಟ್ಟಿದ್ದರು, ನೆನಪಿದೆಯಲ್ವಾ? ರಾಜಯೋಗಿ ಮಾಸ್ಟರ್ ಸರ್ವಶಕ್ತಿವಂತ. ಹೇ ರಾಜ ಆತ್ಮ, ಹೇ ರಾಜ ಆತ್ಮರಾಜ ನಾನು. ಕರ್ಮ ಇಂದ್ರಿಗಳು ಕರ್ಮಚಾರಿಗಳು ನಿಮ್ಮ ಕಂಟ್ರೋಲಲ್ಲಿ ಇದಾವೋ ಇಲ್ಲೋ ಚೆಕ್ ಮಾಡ್ಕೊಳ್ರಿ. ಮನಸ್ಸು ಬುದ್ಧಿ ಏಕಾಗ್ರ ಆಗ್ತದಲ್ವಾ? ಇಲ್ಲಿ ಹೋಗು ಅಂದರೆ ಇಲ್ಲಿ ಹೋಗ್ಬೇಕು. ಪರಮಧಾಮದಲ್ಲಿದ್ದೇನೆ. ಆದಿದೇವತಾ ಸ್ವರೂಪ ಅಂದರೆ ಸ್ವರ್ಗದಲ್ಲಿದ್ದೇನೆ. ಪೂಜ್ಯ ಸ್ವರೂಪ ಅಂದ ತಕ್ಷಣ ನಾನು ಮಂದಿರದಲ್ಲಿದ್ದೇನೆ, ಪೂಜಿಸಲ್ಪಡ್ತಾ ಇದ್ದೇನೆ. ಜಡಮೂರ್ತಿಯ ರೂಪದಲ್ಲಿ ವಿಧಿಪೂರ್ವಕವಾಗಿ ಪೂಜಿಸಲ್ಪಡ್ತಾ ಇದ್ದೇನೆ. ಅಲ್ಲಿಗೆ ಹೋಗ್ಬೇಕು ಮನಸ್ಸು. ಅಲ್ಲೇ ಇದ್ದೀನಿ ನಾನು, ಅನುಭವ ಮಾಡಬೇಕು. ಬ್ರಾಹ್ಮಣ ಬ್ರಾಹ್ಮಣ ಬ್ರಾಹ್ಮಣ, ಸಂಪೂರ್ಣ ಸರ್ವೋಚ್ಚ ಬ್ರಾಹ್ಮಣ. ನನ್ನಷ್ಟು ಪದ್ಮಾಪದಂ ಭಾಗ್ಯಶಾಲಿ ಯಾರೂ ಇಲ್ಲ ಈ ಜಗತ್ತಿನಲ್ಲಿ ಈ ಸಮಯದಲ್ಲಿ. ಕಲ್ಪಕ್ಕೂ ನನಗೆ ಫಿಕ್ಸ್ ಈ ಪಟ್ಟ ಬ್ರಾಹ್ಮಣನ. ಯಾಕಂದರೆ ಪರಮಾತ್ಮ ನನ್ನನ್ನು ವಿದ್ಯಾರ್ಥಿಯನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಅವರ ದೃಷ್ಟಿ ನನ್ನ ಮೇಲೆ ಬಿದ್ದಿದೆ. ವಾಹ ನನ್ನ ಭಾಗ್ಯ. ಬ್ರಾಹ್ಮಣ 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 ಬ್ರಾಹ್ಮಣ್ ಸು ಫರಿಸ್ತಾ. ಫರಿಸ್ತಾ ಅಂದ ತಕ್ಷಣ ಸೂಕ್ಷ್ಮವತನ ಫರಿಸ್ತಾ. ಬಾಬನ ಸಂಘದಲ್ಲಿ ಮಡಿಲಲ್ಲಿ ಕುಳಿತು
ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತಾ. ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತಾ. ಹೋಗ್ತಾ ಇದೆಯಲ್ವ ಪಕ್ಕ, ಬಾಬಾ ನೋಡ್ತಾ ಇರ್ತಾರೆ, ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅನಾದಿ ಬಾಬನ ಫೋಟೋ ನೋಡ್ತಾ ಇರಬೇಕಂದ್ರೆ ಸ್ಥೂಲ ನಯನಗಳು ನೋಡ್ತಾ ಇರಲಿ, ಮನಸ್ಸು ಹಲ್ಚಲ್ ಹೋಗ್ತಾ ಇದ್ರೆ ಸ್ಥೂಲ ನಯನಗಳು ಬಿಂದು ಬಾಬನ್ ನೋಡ್ತಾ ಇರಲಿ, ಆದರೆ ಮನಸ್ಸು ಬುದ್ಧಿ ಮಾತ್ರ ಹೋಗ್ತಾ ಇರಬೇಕು. ಎಲ್ಲೆಲ್ಲಿ ಹೇಳ್ತದೆ ಅಲ್ಲೆಲ್ಲಿ ಹೋಗ್ಲಾಗ್ತದೆ. ಸುದರ್ಶನ ಚಕ್ರ ತಿರುಗಿಸ್ತಾ ಇದ್ದಾರೆ. ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತಾ. ಅನಾದಿ ಆದಿದೇವತಾ ಪೂಜ್ಯ ಮಂದಿರದಲ್ಲಿ ಬ್ರಾಹ್ಮಣ ಫರಿಸ್ತಾ. ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತಾ. ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತಾ. ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತಾ. ಬಾಬಾ ಅನಾದಿ ಬಾಬಾ ನೋಡ್ತಾ ಇದ್ದಾರೆ ಒಂದೊಂದು ಮಕ್ಕಳು. ಈಗ ಸೂಕ್ಷ್ಮ ವತನದಲ್ಲಿ ಯಾರು ಫರಿಷ್ಠಗಳಾಗಿ ಬಂದ್ರಿ, ಎಲ್ಲ ದಾದಿಯರು ಬಂಗಾರದ ಹೂಗಳ ಸುರಿಮಳೆ ಸುರಿಸ್ತಾ ಇದ್ದಾರೆ, ಹೂಮಳೆಯನ್ನು ಸುರಿಸ್ತಾ ಇದ್ದಾರೆ. ಮಮ್ಮ ಅಮೃತ ಕುಡಿಸ್ತಾ ಇದ್ದಾರೆ. ಬ್ರಹ್ಮ ಬಾಬಾ ಪ್ರತಿಯೊಂದು ಮಗುವಿಗೆ ವಿಜಯೀ ಭವ, ಈ ಸುದರ್ಶನ ಚಕ್ರದಲ್ಲಿ ವಿಜಯೀ ಭವ ಎಂಬ ತಿಲಕ ಹಚ್ತಾ ಇದ್ದಾರೆ. ಸೆಕೆಂಡಲ್ಲಿ ಬಿಂದು ಬಾಬನು ಕೂಡ ಪ್ರತ್ಯಕ್ಷ ಕಾಣಿಸ್ತಾ ಇದ್ದಾರೆ. ನಮ್ಮೆಲ್ಲ ಅನುಭವ ಮಾಡಿ. ದಾದಿಯರು ಹೂಗಳ ಸುರಿಮಳೆ ಮಾಡ್ತಾ ಇದ್ದಾರೆ ನಮ್ಮೆಲ್ಲರ ಮೇಲೆ. ಯಾಕೆ ಹೇಳ್ರಿ? ಟಾರ್ಗೆಟೆಡ್ 108 ಟೈಮ್ಸ್ ಸುದರ್ಶನ ಚಕ್ರ. ಯಾರು ನಿಷ್ಠೆಯಿಂದ, ಶ್ರದ್ಧೆಯಿಂದ, ನಿರಹಂಕಾರದಿಂದ, ಹಂಬಲ್ಲಾಗಿ ಮಾಡ್ತಾ ಇದ್ದೀರಿ, ಸ್ವಯಂ ದಾದಿಯರು ಬಂಗಾರದ ಹೂಗಳನ್ನು ಸುರಿಮಳೆ ಸುರಿಸ್ತಾ ಇದ್ದಾರೆ. ಬ್ರಹ್ಮ ಬಾಬಾ ಇದ್ದಾರೆ, ಮಮ್ಮ ಇದ್ದಾರೆ. ಮಮ್ಮ ಅಮೃತ ಕುಡಿಸ್ತಾ ಇದ್ದಾರೆ. ಬ್ರಹ್ಮ ಬಾಬಾ ವಿಜಯೀ ಭವ, ವಿಜಯೀ ಭವ, ವಿಜಯೀ ಭವ ತಿಲಕ ಹಚ್ತಾ ಇದ್ದಾರೆ. ಎಲ್ಲ ದಾದಿಯರು ಬಹಳಷ್ಟು ಖುಷಿಯಾಗಿದ್ದಾರೆ, ನಮ್ಮ ಸಮಾನ ಆಗ್ತಾ ಇದ್ದೀರಿ ಅಂತ. ಶಿವಬಾಬಾ ಜ್ಞಾನ ಸೂರ್ಯ ಇದ್ದಾರೆ ಎತ್ತರದಲ್ಲಿ. ಅವರ ಶಕ್ತಿ ಕಿರಣಗಳ ಒಂದು ಛತ್ರ ಛಾಯೆ ಕ್ರಿಯೇಟ್ ಆಗಿದೆ ನಮ್ಮೆಲ್ಲರ ಮೇಲೆ. ಸಪ್ರೇಟ್ ಆಗಿ ಛತ್ರ ಛಾಯೆ ಇದೆ.
ಎಲ್ಲ ದಾದಿಯರ ಮುಖಾಂತರ ಹೂಗುಚ್ಛವನ್ನು ಅನುಭವ ಮಾಡ್ತಾ ಇದ್ದೇವೆ. ಹೂಗಳ ಸುರಿಮಳೆ ಅನುಭವ ಜೊತೆಗೆ ತಿಲಕ, ಅಮೃತ ಅನುಭವ ಮಾಡ್ತಾ ಇರುವ ಫರಿಷ್ಠೆಗಳು ಸ್ವದರ್ಶನ ಚಕ್ರಧಾರಿ ಶಿವಬಾಬಾ ಅವರ ಛತ್ರ ಛಾಯೆ ಕ್ರಿಯೇಟ್ ಆಗಿದೆ. ಒಂದೊಂದು ಮಗುವಿನ ಮೇಲೆ ಛತ್ರ ಛಾಯೆ ಕ್ರಿಯೇಟ್ ಆಗಿದೆ. ಅನುಭವ ಮಾಡಿ ಪರಮಾತ್ಮ ಛತ್ರ ಛಾಯೆಯಲ್ಲಿದ್ದೇವೆ. ಕೋಟಿಯಲ್ಲಿ ಕೆಲವರಲ್ಲಿ ಪರಮಾತ್ಮ ಛತ್ರ ಛಾಯೆ. ಜ್ಞಾನ ಸೂರ್ಯ ಶಿವಬಾಬಾ ಎಲ್ಲ ಮಕ್ಕಳಿಗೆ ಛತ್ರ ಛಾಯೆ ಹಾಕಿದರು. ಅರ್ಥಾತ್ ಸಪ್ರೇಟ್ ಪರ್ಮನೆಂಟ್ ಛತ್ರ ಛಾಯೆ ಒಳಗಡೆ ಬಾಬಾ ಹೇಳ್ತಾರೆ, ಸ್ವದರ್ಶನ ಚಕ್ರಧಾರಿಗಳೇ ಛತ್ರಧಾರಿಗಳು ಅಂದರೆ ಪರಮಾತ್ಮನ ಛತ್ರ ಛಾಯೆಯಲ್ಲಿ ಸದಾ ಸೇಫ್ ಆಗಿರ್ತೀರಿ ಅಂತ ಛತ್ರ ಛಾಯೆಯನ್ನು ಹಾಕಿದರು. ಶಿವಬಾಬಾ ಬಂದು ಬ್ರಹ್ಮ ಬಾಬರವರ ಪ್ರಕೃತಿಯ ಮಧ್ಯದಲ್ಲಿ ವಿರಾಜಮಾನರಾದರು. ಮರಳಿ ನಾನಾಥ್ ಮನೆಗೆ ಬಾಬಾ ಸ್ಪರ್ಶ ಮಾಡ್ತಾ ಇದ್ದಾರೆ. ಮಸ್ತಕದಲ್ಲಿ ಅನಾದಿ ಸ್ವರೂಪದಲ್ಲಿ ಸ್ಥಿತನಾಗಿ ಫರಿಸ್ತಾಸು ಜ್ಯೋತಿರಬಿಂದು ಅನಾದಿ ಅನುಭವ ಮಾಡ್ತಾ ಹೋಗಿ ಆದಿ ದೇವತಾ ಸ್ವರೂಪ, ಪೂಜ್ಯ ಸ್ವರೂಪ, ಬ್ರಾಹ್ಮಣ ಅಲ್ಲೆಲ್ಲೇ ಹೋಗ್ತಿದೆಯಲ್ವ, ಅದೇ ಸೆಕೆಂಡಲ್ಲಿ ಹೋಗ್ತಾ ಇದೆಯಲ್ವ ಮನಸ್ಸು. ಫರಿಸ್ತಾ ಸ್ವರೂಪದಲ್ಲಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತಾ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತಾ. ಅಲ್ಲೇ ಹೋಗ್ತಾ ಇದೆಯಾ, ಹಲ್ಚಲ್ ಇಲ್ವಲ್ಲ? ಬಾಬಾ ಚೆಕ್ ಮಾಡ್ತಾ ಇದ್ದಾರೆ ಲಾಸ್ಟ್ ಮಿನಿಟ್ಗಳಲ್ಲಿ. ಅನಾದಿ ಅಂದ ತಕ್ಷಣ ಪರಮಧಾಮ, ಆದಿ ದೇವತಾ ಅಂದ ತಕ್ಷಣ ಸ್ವರ್ಗ, ವೈಕುಂಠ, ಬಂಗಾರದ ಮಹಲ್ಗಳು. ಪೂಜ್ಯ ಅಂದ ತಕ್ಷಣ ಮಂದಿರ, ಜಡಮೂರ್ತಿ, ಅದರೊಳಗಡೆ ನಾನು ಆತ್ಮ ಪೂಜಿಸಲ್ಪಡ್ತಾ ಇದ್ದೇನೆ. ಅಷ್ಟಶಕ್ತಿ, ಇಷ್ಟದೇವಿ, ದರ್ಶನೀಯ ಮೂರ್ತಿ. ಬ್ರಾಹ್ಮಣ ಅಂದ ತಕ್ಷಣ ನನ್ನಷ್ಟು ಸೌಭಾಗ್ಯಶಾಲಿ ಯಾರೂ ಇಲ್ಲ. ಪದಂ ಭಾಗ್ಯಶಾಲಿ ನಾನು. ಸ್ವಯಂ ಈಶ್ವರನ ದೃಷ್ಟಿ ನನ್ನ ಮೇಲೆ ಬಿದ್ದಿದೆ. ಅವರ ಪಾಲನೆಯಲ್ಲಿ ಫಲೀಭೂತನಾಗ್ತಾ ಇದ್ದೇನೆ. ಬ್ರಾಹ್ಮಣ ಫರಿಸ್ತಾ. ಮೊದಲನೇ ಪಾಠವನ್ನು ಪಕ್ಕ ಮಾಡ್ತಾ ಮಾಡುವ ತಪಸ್ಸಿನಲ್ಲಿ ನಾನು ಫರಿಸ್ತಾ ಬ್ರಾಹ್ಮಣನಿಂದ ಫರಿಸ್ತಾ ಸೂಕ್ಷ್ಮ ವತನವನ್ನು ತಲುಪಿದ್ದೇನೆ. ಬಾಬರವರ ಸಮ್ಮುಖದಲ್ಲಿದ್ದೇನೆ. ಬಾಬಾ ಮುಗುಳ್ನಗ್ತಾ ಅವರ ಮಸ್ತಕವನ್ನು ನನ್ನ ಮಸ್ತಕಕ್ಕೆ ಸ್ಪರ್ಶ ಮಾಡ್ತಾ ಇದ್ದಾರೆ. ಸೆಕೆಂಡಿನಲ್ಲಿ ಫರಿಸ್ತಾಸು ಜ್ಯೋತಿರ್ಬಿಂದು ಆಗಿದ್ದೇನೆ. ಜ್ಯೋತಿರ್ಬಿಂದುವಾಗಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತಾ. ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತಾ. ಫರಿಸ್ತಾ ಅಂದ ತಕ್ಷಣ ಬಾಬರವರ ಮಡಿಲಲ್ಲಿ ಕುಳಿತುಕೊಳ್ರಿ, ಮಲಕ್ಕೊಳ್ರಿ, ಅವರ ಮಸ್ತಕ ಸ್ಪರ್ಶ ಮಾಡ್ರಿ, ಶೇಕ್ ಹ್ಯಾಂಡ್ ಮಾಡ್ರಿ, ಆಲಿಂಗನ ಮಾಡ್ರಿ. ನಾನು ಫರಿಸ್ತಾಸು ಜ್ಯೋತಿರ್ಬಿಂದು ಮಹಾಮಂತ್ರ ಅನುಭವ ಮಾಡ್ತಾ ಬಿಂದು ಆಗಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತಾ.
ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತಾ ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತಾ. ಹೋಗ್ತಾ ಇದೆಯಲ್ವ ಮನಸ್ಸು? ನೋಡಿ ಬಾಬಾ ನೋಡ್ತಾ ಇದ್ದಾರೆ. ಅನಾದಿ ಎಂದಾಗ ಪರಮಧಾಮದಲ್ಲಿ ಬಿಂದು, ಆದಿ ದೇವತಾ ಅಂದಾಗ ಪುಷ್ಪಕ ವಿಮಾನ, ಬಂಗಾರದ ಮಹಲ್ಗಳು ಅನುಭವಕ್ಕೆ ಬರ್ತಾ ಇದೆಯಾ? ಪೂಜ್ಯ ಅಂದರೆ ಮಂದಿರ, ಪೂಜಿಸಲ್ಪಡ್ತಾ ಇದ್ದೀನಿ. ಬ್ರಾಹ್ಮಣ ಅಂದ ತಕ್ಷಣ ಪಾಂಡವ ಭವನ, ಶಾಂತಿ ಸ್ತಂಭ, ಹಿಸ್ಟ್ರಿ ಹಾಲ್, ಬಾಬರವರ ಕಮರ, ಕುಟೀರ ಅನುಭವ ಮಾಡ್ತಾ ಆತ್ಮಿಕ ತಪಸ್ಸನ್ನು ಮಾಡ್ತಾ ಬ್ರಾಹ್ಮಣನಿಂದ ಫಲಿಸ್ತಾ ಸೂಕ್ಷ್ಮ ವತನವನ್ನು ತಲುಪಿ ಬಾಬಾ ಮುಗುಳ್ನಗ್ತಾ, ದಾದಿಯರೆಲ್ಲ ಮುಗುಳ್ನಗ್ತಾ ಇದ್ದಾರೆ. ಮಮ್ಮ ನೀರನ್ನು ಸಿಂಪಡಿಸ್ತಾ ಇದ್ದಾರೆ. ಕೊನೆ ಮೂಮೆಂಟಿಗೆ ಬಂದ ತಕ್ಷಣ ಮಮ್ಮ ನೀರು ಸಿಂಪಡಿಸ್ತಾ ಇದ್ದಾರೆ, ಅಮೃತ ಸಿಂಪಡಿಸ್ತಾ ಇದ್ದಾರೆ. ವಿಜಯ್ ರತ್ನಗಳೇ, ವಿಜಯ್ ರತ್ನಗಳೇ ಎನ್ನುತ್ತಿದ್ದಾರೆ. ಮಮ್ಮ ಅಮೃತ ಸಿಂಪಡಿಸ್ತಾ ಇದ್ದಾರೆ. ಒಂದೊಂದು ಮಗುವಿಗೆ ಅನುಭವ ಮಾಡಬೇಕು. ಆವಾಗಲೇ ಅಮೃತ ಆವಾಗಲೇ ಕುಡಿಸಿದ್ರು, ಈಗ ಸಿಂಪಡಿಸ್ತಾ ಇದ್ದಾರೆ. ಯಾವುದೇ ಹಿಡನ್ ಮೋಹಿನಿ ಮಾಯ ಇರ್ಕೂಡದಲ್ವ, ಸುದರ್ಶನ ಚಕ್ರಂ ಹೆಂಗೆ ತಿರುಗಿಸ್ತಾರೆ ಅವೆಲ್ಲ ಚಟ್ಪಟ್ ಚಟ್ಪಟ್ ಸಿಡಿದು ಹೋಗ್ತಾ ಇದೆ ಅಂತ ಅಮೃತ ಸಿಡಿಸ್ತಾ ಇದ್ದಾರೆ ಬಾಬಾ. ಹಿಡನ್ ನೆಗೆಟಿವ್ ಯಾವುದೇ ಎನರ್ಜಿ, ಬ್ಲ್ಯಾಕ್ ಎನರ್ಜಿ ಭಸ್ಮೀಭೂತಗೊಳ್ತಾ ಇದೆ. ಹಗೂರ ಎಲ್ಲ ಲೆಕ್ಕಾಚಾರದ ಹೊರೆ ಹಗೂರ ಆಗ್ತಾ ಇದೆ. ಪಾಪದ ಹೊರೆಯಿಂದ ಹಗೂರನಾಗಿದ್ದೇನೆ ಆತ್ಮ. ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತಾ ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತಾ ಅನುಭವ ಮಾಡಿ. ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತಾ ಅನಾದಿ ಆದಿದೇವತ ಅಲ್ಲೇ ಹೋಗ್ತಾ ಇದೆ ಅಲ್ವಾ. ಅನಾದಿ ಅಂದಾಗ ಪರಮಧಾಮ, ಆದಿದೇವತಾ ಅಂದಾಗ ಸ್ವರ್ಗ, ಪೂಜ್ಯ ಅಂದಾಗ ಮಂದಿರ, ನನ್ನದೇ ಆದ ಮಂದಿರ, ದೊಡ್ಡದಾಗಿದೆ ಮಂದಿರ. ಬ್ರಾಹ್ಮಣ ಬ್ರಾಹ್ಮಣ ಅಂದಾಗ ಬನ್ನಿ ಪರಮಾತ್ಮನ ಪಾಲನೆಯಲ್ಲಿ ಫಲೀಭೂತನಾಗ್ತಾ ಇದೆ. ಫರಿಸ್ತಾ ಸೂಕ್ಷ್ಮ ವತನದಲ್ಲಿ ಫರಿಸ್ತಾ ಬಾಬರವರ ಜೊತೆಗಿದ್ದೇನೆ. ಅವರ ಕೈ ನನ್ನ ಹೆಗಲ ಮೇಲಿದ ಕುದ ದೋಸ್ತನ ರೂಪದಲ್ಲಿ ನಾನು ಫರಿಸ್ತಾ ಮುಗುಳ್ನಗ್ತಾ ಇರುವ ಫರಿಸ್ತಾ ಸುಖದಾಯಿ ಫರಿಸ್ತಾ. ಎಲ್ಲ ದಾದಿಯರು ಮುಗುಳ್ನಗ್ತಾ ಇದ್ದಾರೆ, ಪವಿತ್ರತೆಯ ಪ್ರಕಂಪನೆಗಳ ಅನುಭವ ಮಾಡ್ತಾ ಇದ್ದಾರೆ. ಬಾಪದಾದ ಮುಗುಳ್ನಗ್ತಾ ಇದ್ದಾರೆ, ಮಸ್ತಕ ಸ್ಪರ್ಶ ಮಾಡ್ತಾ ಇದ್ದಾರೆ. ಸ್ಪರ್ಶ ಮಾಡಿ ಮಹಾಮಂತ್ರವನ್ನು ಕೊಡ್ತಾ ಇದ್ದಾರೆ. ಫರಿಸ್ತಾ ಸೋ ಜ್ಯೋತಿರ್ ಬಿಂದು. ಬಿಂದು ಅಂದ ತಕ್ಷಣ ಪರಮಧಾಮ ನಿವಾಸಿ ಶ್ರೇಷ್ಠಾತ್ಮಾಗಿ ಜ್ಞಾನ ಸೂರ್ಯನನ್ನು ಸ್ಪರ್ಶ ಮಾಡಿದ್ದೇನೆ. ಅನುಭವ ಮಾಡಿ ಸ್ಪರ್ಶ ಮಾಡ್ಲಿಕ್ಕೆ ಆಗ್ತದೋ ಇಲ್ಲೋ? ಬುದ್ಧಿ ಲೈನ್ ಕ್ಲಿಯರ್ ಇದೆಯಲ್ವಾ? ಈಗಂತೂ ಕ್ಲಿಯರ್ ಆಗಿರ್ತದಲ್ವಾ? ಪಕ್ಕ. ಯಾರು ನಿಷ್ಠೆಯಿಂದ, ಶ್ರದ್ಧೆಯಿಂದ, ನಿರಹಂಕಾರದಿಂದ, ನಿರ್ವಿಕಾರತೆಯಿಂದ, ಸಹನಶೀಲತಾ ಮೂರ್ತಿಗಳಾಗಿ ಮಾಡಲೇಬೇಕು ಅಂತ ಕೊಡ್ತಿದ್ದೀರಿ, ಅಂಥ ಮುದ್ದು ಮುದ್ದಾದ ಫರಿಷ್ಠಗಳಿಗೆ ಅನುಭವ ಆಗ್ತಾ ಇದೆ. ಅನುಭವ ಮಾಡ್ತಾ ಇದ್ದೀರಿ. ಅನಾದಿ ಅಂದ ತಕ್ಷಣ ಪರಮಧಾಮ ಜ್ಞಾನ ಸೂರ್ಯನ ಜೊತೆಗೆ ಅಂಟಿಕೊಂಡು ಯೋಗಾಗ್ನಿಯಲ್ಲಿ ಪ್ರಜ್ವಲಿಸಿ ಆತ್ಮಕ್ಕೆ ಹಿಡಿದಿರುವ ತೊಕ್ಕು ಕಲೆಗಳೆಲ್ಲ, ಪಾಪದ ಹೊರೆಗಳೆಲ್ಲ ಭಸ್ಮೀಭೂತಗೊಂಡು ಏಕದಂ ಕಲೆರಹಿತ ವಜ್ರದಂತೆ ಹೊಳಿತಾ ಸಪ್ತಗುಣಿ ಸ್ವರೂಪದಲ್ಲಿ ಜಗಮಗಿಸುತ್ತ ನಾನಾತ್ಮ ಸ್ವರ್ಗದಲ್ಲಿ ಅವತರಿಸ್ತಾ ಇದ್ದೆ. ರಾಧೆಕೃಷ್ಣರ ಜೊತೆ ರಾಸ ಮಾಡ್ತಾ ಇದ್ದೇನೆ ಸ್ವರ್ಗ ವೈಕುಂಠ ಸತ್ಯಯುಗದಲ್ಲಿ, ಬಂಗಾರದ ಮಹಲಗಳಲ್ಲಿ,
ಪುಷ್ಪಕ ವಿಮಾನ ಮರ್ಯಾದ ಪುರುಷೋತ್ತಮ್ ಸರ್ವಗುಣ ಸಂಪನ್ನ ಸಂಪೂರ್ಣ ನಿರ್ವಿಕಾರಿ 16 ಕಲ ಸಂಪೂರ್ಣ ಸತಪ್ರಧಾನ ಪ್ರಕೃತಿ ಅನುಭವ ಮಾಡಿ ಪುಷ್ಪಕ ವಿಮಾನದಲ್ಲಿ ಹಾರಾಡ್ತಾ ಇರುವ ಆದಿ ದೇವತಾ ಸ್ವರೂಪದಿಂದ ಪೂಜ್ಯ ಮಂದಿರದಲ್ಲಿ ಜಡಮೂರ್ತಿಯಲ್ಲಿ ನಾನಾತ್ಮ ಪೂಜಿಸಲ್ಪಡ್ತಾ ಇದ್ದೇನೆ. ಸಾವಿರಾರು ಭಕ್ತಾತ್ಮಗಳು ಶುದ್ಧ ಹಾಗೂ ನಿಸ್ವಾರ್ಥ ಮನೋಕಾಮನೆಗಳನ್ನು ಪೂರ್ಣಗೊಳಿಸ್ತಾ ಇದ್ದೇನೆ. ಪೂಜ್ಯ ಸ್ವರೂಪ ಅಷ್ಟಶಕ್ತಿ ಸ್ವರೂಪ ಇಷ್ಟ ದೇವ ಸ್ವರೂಪ ಅನುಭವ ಮಾಡಿ. ಪೂಜಿಸಲ್ಪಡ್ತಾ ಇದ್ದೇನೆ. ದರ್ಶನೀಯ ಮೂರ್ತಾತ್ಮ ಬ್ರಾಹ್ಮಣ ಪೂಜ್ಯನಿಂದ ಬ್ರಾಹ್ಮಣ ಸ್ವರೂಪ ಅಂದ ತಕ್ಷಣವೇ ಸ್ವಯಂಗೆ ವಾಹ ಅನ್ನುವಂತಹ ಭಾವ ಬರಬೇಕು. ಯಾಕಂದರೆ ಪದಮ ಭಾಗ್ಯಶಾಲಿ ಈಶ್ವರ ಬಂದರೆ ಭೂಮಿ ಮೇಲೆ ಅವತರಿಸಿದ್ದಾರೆ. ಮೊಟ್ಟ ಮೊದಲನೇ ದೃಷ್ಟಿ ನನ್ನ ಮೇಲೇನೆ ಹಾಕಿದ್ದಾರೆ. ಪದಂ ಭಾಗ್ಯಶಾಲಿ ಆತ್ಮ ನಾನು ನನ್ನನ್ನೇ ತನ್ನ ವಿದ್ಯಾರ್ಥಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಗಾಡ್ಲಿ ಸ್ಟೂಡೆಂಟ್ ಆಗಿದ್ದೇನೆ ನಾನು. ಕೋಟ್ಯಾನುಕೋಟಿ ಆತ್ಮಗಳಲ್ಲಿ ಕೆಲವರಲ್ಲೂ ಕೆಲವರು ನಾವುಗಳಾಗಿದ್ದೇವೆ. ಬ್ರಾಹ್ಮಣರಿಂದ ಫರಿಸ್ತೆಗಳಾಗಿ ಹಾರುತ್ತ ಸೂಕ್ಷ್ಮ ವತನವನ್ನು ತಲುಪಿದ್ದೇವೆ. ಬಾಬರವರ ಮಡಿಲಲ್ಲಿ ಕುಳಿತುಕೊಂಡಿದ್ದೇವೆ. ಪುಟಾಣಿ ಮಗುವಾಗಿ ಕುಳಿತುಕೊಂಡಿದ್ದೇನೆ ಸೂಕ್ಷ್ಮ ವತನದಲ್ಲಿ. ಆಕಾರಿ ಫರಿಸ್ತಾ ಬಾಬಾ ಮಗುಳ್ನಕ್ತ ಮಸ್ತಕವನ್ನು ಹೇಗೆ ತಂದೆ ಮಗುವಿಗೆ ಮಸ್ತಕ ಹೇಗೆ ತಲೆಯಿಂದ ತಲೆ ಟಚ್ ಮಾಡ್ತಾರೆ, ಹಾಗೆ ನಮ್ಮಪ್ಪವರು ಅಪ್ಪಾಜಿಯವರು ಪರಮಾತ್ಮ ಅವರು ಬಾಪದಾದ ಅವರು ಅವರ ಮಸ್ತಕವನ್ನು ನನ್ನ ಮಸ್ತಕಕ್ಕೆ ಸ್ಪರ್ಶ ಮಾಡಿದ್ದಾರೆ. ಮಹಾ ಮಂತ್ರವನ್ನು ಕೊಡ್ತಾ ಇದ್ದಾರೆ. ಫರಿಸ್ತಾಸು ಜ್ಯೋತಿರ್ಬಿಂದುವನೋ ಬಚ್ಚೆ ಎನ್ನುತ್ತಿದ್ದಾರೆ. ಸೆಕೆಂಡಿನಲ್ಲಿ ನಾನು ಆತ್ಮ ಸೂಕ್ಷ್ಮ ಶರೀರವನ್ನು ಸೂಕ್ಷ್ಮ ವತನದಲ್ಲಿ ಬಿಟ್ಟು ಬಿಂದು ಆಗಿ ಪರಮಧಾಮವನ್ನು ತಲುಪಿದ್ದೇನೆ. ಬಿಂದು ಆಗಿ ಜ್ಯೋತಿರ್ಬಿಂದು ಆಗಿ ಜ್ಞಾನ ಸಿಂಧುವಿನಲ್ಲಿ ಮುಳುಗಿ ಅಶರೀರಿಯಾಗಿ ಅನಾದಿ ಜ್ಯೋತಿರ್ಬಿಂದು ಆಗಿ ಜ್ಞಾನ ಸೂರ್ಯನನ್ನು ಸ್ಪರ್ಶ ಮಾಡಿದ ಸೆಕೆಂಡಿನಲ್ಲಿ ನನ್ನ ಆತ್ಮದಲ್ಲಿ ಕರೆಂಟ್ ಪ್ರಜ್ವಲಿಸುತ್ತಿದೆ. ಅಗ್ನಿಯಲ್ಲಿ ತಪಿಸಿ ಆತ್ಮಕ್ಕೆ ಹಿಡಿದಿರುವ ತುಕ್ಕೆಲ್ಲ ಕ್ಲೀನ್ ಮಾಡಿಕೊಂಡಿದ್ದೇನೆ. ನನ್ನ ಆತ್ಮ ಕ್ಲೀನ್ ಮಾಡಿಕೊಂಡಿದ್ದೇನೆ. ಏಕ್ದಮ್ ಕಲಿರಹಿತ ವಜ್ರ ಸಪ್ತಗುಣಿ ಸ್ವರೂಪ ಜ್ಞಾನ ಪವಿತ್ರತ ಸುಖ ಶಾಂತಿ ಪ್ರೇಮ ಆನಂದ ಶಕ್ತಿ ನನ್ನ ಆತ್ಮವನ್ನು ಮೂಲ ಗುಣಗಳೆಲ್ಲ ಜಾಗೃತ ಅವಸ್ಥೆಗೆ ಬಂತು. ಪರಮಧಾಮದಿಂದ ಆದಿ ದೇವತಾ ಸ್ವರೂಪದಲ್ಲಿ ಸ್ವರ್ಗದಲ್ಲಿ ಸ್ವಯಂನ ನೋಡಿ, ಮಧ್ಯದಲ್ಲಿ ಪೂಜ್ಯ ಸ್ವರೂಪದ ಅನುಭೂತಿ ಮಾಡ್ತಾ ಇದ್ದೇನೆ. ಪೂಜ್ಯನಿಂದ ಬ್ರಾಹ್ಮಣ ಸ್ವರೂಪದಲ್ಲಿ ಪದಂ ಭಾಗ್ಯಶಾಲಿ ಆತ್ಮ ಪರಮಾತ್ಮನ ಹೃದಯ ಸಿಂಹಾಸನಾಧಿಕಾರಿ ಅವರ ಪಾಲನೆಯಲ್ಲಿ ಫಲೀಭೂತನಾಗ್ತಾ ಇರುವ ಶ್ರೇಷ್ಠ ಬ್ರಾಹ್ಮಣ ನಾನು. ಸಂಪೂರ್ಣ ಸರ್ವೋಚ್ಚ ಬ್ರಾಹ್ಮಣನಿಂದ ಫರಿಸ್ತಾಗಿ ಹಾರುತ್ತ ಸೂಕ್ಷ್ಮ ವತನವನ್ನು ತಲುಪಿದ್ದೇನೆ. ಆಕಾರಿ ಫರಿಸ್ತಾಗಿ ಬಾಬರವರನ್ನು ಆಲಿಂಗನ ಮಾಡಿಕೊಳ್ತಾ ಇದ್ದೇನೆ. ಬಾಪ್ ದಾದಾರವರು ಕೂಡ ಲೈಟ್ನ ಶರೀರಧಾರಿ, ನಾನು ಲೈಟ್ನ ಶರೀರಧಾರಿ ಆಲಿಂಗನ ಮಾಡಿಕೊಳ್ತಾ ಇದ್ದೇನೆ. ಅವರಲ್ಲಿರುವ ಅಗ್ನಿ ತಾಕತ್ತು ಪ್ರಕಾಶತೆ ನನ್ನ ಆತ್ಮನಲ್ಲಿ ಪ್ರವೇಶ ಮಾಡಿದೆ, ಟ್ರಾನ್ಸ್ಫರ್ ಆಗಿದೆ. ಫರಿಸ್ತಾ ಸ್ವರೂಪದಲ್ಲಿ ಫರಿಸ್ತಾಸು ಜ್ಯೋತಿರ್ಬಿಂದು ಮರಳಿ ಬಿಂದು ಆಗಿ ಪರಮಧಾಮವನ್ನು ತಲುಪಿ ಆದಿ ದೇವತಾ ಪೂಜ್ಯ ಬ್ರಾಹ್ಮಣ ಫರಿಸ್ತಾ ಅನುಭವ ಮಾಡಿ.
ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಷ್ಠಾ. ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಷ್ಠಾ. ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಷ್ಠಾ. ಅನುಭವ ಮಾಡಿ. ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಷ್ಠಾ. ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಷ್ಠಾ. ಫರಿಷ್ಠಾ ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೀನಿ. ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೀನಿ. ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೀನಿ. ಬಾಬಾ ನೋಡ್ತಾ ಇದ್ದಾರೆ. ಸೂಕ್ಷ್ಮವತನದಲ್ಲಿ ಫರಿಷ್ಠಾನನ್ 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 ಫರಿಷ್ಠಾನನ್. ಆತ್ಮಿಕ ಸ್ಮೃತಿ ಸ್ವರೂಪದಲ್ಲಿರುವ ಫರಿಷ್ಠಾನನ್ ಫರಿಷ್ಠಾನನ್. ಆತ್ಮ 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 ಆತ್ಮಿಕ ಸ್ಮೃತಿ ಸ್ವರೂಪದಲ್ಲಿ ಸ್ಥಿತರಾಗಿ
ಬಾಪ್ ದಾದ ಸೂಕ್ಷ್ಮವತನದಲ್ಲಿ ಯಾರೆಲ್ಲ ನಿಷ್ಠೆಯಿಂದ ಶ್ರದ್ಧೆಯಿಂದ ಸ್ವದರ್ಶನ ಚಕ್ರವನ್ನು ತಿರುಗಿಸಿದ್ದೀರಿ ಮಕ್ಕಳೇ, ಇದರ ಒಂದು ಪರಿಣಾಮ ಮಾಯೆಯ ಮೇಲೆ ವಿಜಯ, ಮಾಸ್ಟರಿ ಓವರ್ ವೀಕ್ನೆಸ್ಸಸ್. ಆತ್ಮ ಪ್ರತಿ ಸಮಯ ಸ್ವಯಂವನ್ನು ಅಬ್ಸರ್ವ್ ಮಾಡ್ತೀರಿ. ಕೋಪ, ವಾಸನ, ಅಹಂಕಾರ, ವಿಕಾರ ಇವುಗಳೆಲ್ಲವನ್ನು ಏಕ್ದಮ್ ಕ್ಲೀನ್ ಮಾಡಿಬಿಡ್ತದೆ ಸ್ವದರ್ಶನ ಚಕ್ರ. ಬಲಹೀನತೆಯ ಒಂದು ವಂಶ ಮಾಡುವುದಕ್ಕಿಂತ ಮುಂಚಿತವಾಗಿ ಇದನ್ನು ಕಟ್ ಮಾಡಿ ಭಸ್ಮ ಮಾಡಿಬಿಡ್ತದೆ ಸ್ವದರ್ಶನ ಚಕ್ರ. ವಂಶ ಆಗೋಕ್ಕಿಂತ ಮುಂಚಿತವಾಗಿ ಭಸ್ಮ ಮಾಡ್ತದೆ ಸ್ವದರ್ಶನ ಚಕ್ರ. ಏನು ವೀಕ್ನೆಸ್ಸಸ್ ಇದಾವಲ್ಲ, ಹಳೆ ಸಂಸ್ಕಾರಗಳ ಅಂಶ, ಆ ಅಂಶವನ್ನು ಕೂಡ ಅಂಶ ಸಹಿತ ಕಂಪ್ಲೀಟ್ ಖತಮ್ ಮಾಡ್ತದೆ ಸ್ವದರ್ಶನ ಚಕ್ರ. ದೇಹಿ ಅಭಿಮಾನಿ ಆಗುವಂಥ ಸ್ಥಿತಿ ಸ್ಟ್ರಾಂಗ್ ಮಾಡ್ತದೆ. ಪದೇ ಪದೇ ಸ್ವದರ್ಶನ ಚಕ್ರ ಮಾಡುವುದರಿಂದ ನೆನಪು ಬರ್ತದೆ, ನಾನು ಆತ್ಮ ಶರೀರ ಅಲ್ಲ, ನಾನು ಆತ್ಮ ಶರೀರ ಅಲ್ಲ ಅನ್ನೋಂಥ ಅವೇರ್ನೆಸ್ ಆಟೋಮೆಟಿಕ್ ಬಂದ್ಬಿಡ್ತದೆ. ಅವಾಗೇನಾಗ್ತದೆ, ಪರಿಸ್ಥಿತಿ ಎಂಥದೇ ಇರಲಿ ಮನಸ್ಸು ಏಕ್ದಮ್ ಕಾನ್ಸ್ಟೆಂಟ್, ಸ್ಟೇಬಲ್, ಅಚಲ್, ಅಡೋಲ್, ಏಕರಸ್ ಇರ್ತದೆ. ಸಂಕಲ್ಪಗಳಲ್ಲಿ ಶುದ್ಧತೆ ಬರಲಿಕ್ಕೆ ಶುರು ಆಗ್ತದೆ. ಸ್ವದರ್ಶನ ಚಕ್ರ ಆತ್ಮ ತಮ್ಮ ಒಂದು ಸಂಕಲ್ಪಗಳನ್ನ ಚೆಕ್ ಮಾಡ್ಕೊಳ್ತಾ ಇರ್ತೀರಲ್ವ, ವಿಚಾರ ಚೆನ್ನಾಗಿದೆಯೋ ಅಥವಾ ವೇಸ್ಟ್ ವಿಚಾರ ಮಾಡ್ತಾ ಇದ್ದೀರಿ. ನೆಗೆಟಿವ್ ಅಥವಾ ನಕಾರಾತ್ಮಕ ಸಂಕಲ್ಪಗಳಾಗಲಿ, ವ್ಯರ್ಥ ಸಂಕಲ್ಪಗಳು ಏನಿರ್ತಾವಲ್ಲ, ಇವೆಲ್ಲ ಕಡಿಮೆ ಆಗ್ತಾ ಹೋಗ್ತದೆ ಸ್ವದರ್ಶನ ಚಕ್ರ ತಿರುಗಿಸ್ತಾ ಇದ್ರೆ. ಮನಸ್ಸು ಹಗೂರಾಗ್ತದೆ, ಭಾಳ ಪವರ್ಫುಲ್ ಆಗ್ತದೆ. ನೀವು ಮಾಡುವಂಥ ಕರ್ಮದಲ್ಲಿ ಎಕ್ಯುರಸಿ ಬರ್ತದೆ. ಕರೆಕ್ಟಾದ ಆ್ಯಕ್ಷನ್ ಆನ್ ಟೈಮ್, ಯಾವ ಒಂದು ಕರ್ಮ ಮಾಡಬೇಕು ಆ ಕರ್ಮ ಮಾಡ್ತೀರಿ. ಒಳಗಡೆ ಕ್ಲಾರಿಟಿ ಇರ್ತದೆ. ಡಿಸಿಷನ್ ಕೂಡ ಕ್ಲಿಯರ್ ಆಗಿ ತಗೊಳ್ತೀರಿ. ಈ ಒಂದು ತಪ್ಪುಗಳು ಮಾಡ್ತೀರಲ್ಲ, ತಪ್ಪುಗಳು ಮತ್ತು ಆಮೇಲೆ ಗಿಲ್ಟ್ ಕಾಡ್ತದೆ, ಪಶ್ಚಾತ್ತಾಪ ಪಡ್ತೀರಿ, ಕನ್ಫ್ಯೂಷನ್ಸ್ ಬರ್ತದಲ್ಲ, ಇವೆಲ್ಲ ಕಡಿಮೆ ಆಗ್ತದೆ. ತಪ್ಪುಗಳು ಮಾಡೋದೆಲ್ಲ ಕಡಿಮೆ ಆಗ್ತದೆ. ಪಶ್ಚಾತ್ತಾಪ ಪಡೋದು ಕಡಿಮೆ, ಕನ್ಫ್ಯೂಷನ್ಸ್ ಇರೋಲ್ಲ, ಎಲ್ಲ ಕಡಿಮೆ ಆಗ್ತಾ ಹೋಗ್ತದೆ. ಯಾವಾಗ ಸ್ವದರ್ಶನ ಚಕ್ರ ತಿರುಗಿಸ್ತಾರೆ. ಆತ್ಮ ಸತೋಪ್ರಧಾನವಾಗ್ತದೆ. ಸತೋಪ್ರಧಾನ ಎಷ್ಟೆಷ್ಟು ಸೆಲ್ಫ್ ಅವೇರ್ನೆಸ್ಸಲ್ಲಿ ಹೋಗ್ತೀವಿ, ವೃದ್ಧಿ ಆಗ್ತದೆ ನನ್ನ ಆತ್ಮ ಸ್ವದರ್ಶನ ಚಕ್ರಧಾರಿ. ಅಷ್ಟು ಪ್ಯೂರಿಟಿ, ಪವಿತ್ರತೆ ವೃದ್ಧಿ ಆಗ್ತಾ ಹೋಗ್ತದೆ. ಪರಿಶ್ರಮ ಆತ್ಮನ ಕ್ವಾಲಿಟಿಯನ್ನು ಚೇಂಜ್ ಮಾಡ್ತದೆ. ಅಂದರೆ ಏನು, ಸತ್ವಪ್ರಧಾನ ಸ್ಟೇಜ್ ಬಂತು ಅಂತ ಆತ್ಮನ ಕ್ವಾಲಿಟಿ ಇಂಪ್ರೂವ್ ಆಯ್ತಲ್ವ. ಸತ್ಯವಾದ ಖುಷಿ ಮತ್ತು ಸಂತುಷ್ಟ ಆತ್ಮ ಆಗ್ತೀರಿ. ಹೊರಗಡೆ ವಸ್ತುಗಳಿಂದ ಅಲ್ಲ ಸಂತುಷ್ಟ ಆಗೋದು, ಒಳಗಡೆ ಸ್ಥಿತಿಯಿಂದ ಖುಷಿ ಸಿಗ್ತದೆ ನಿಮಗೆ. ಯಾವಾಗ ಸಿಗ್ತದೆ, ಯಾವಾಗ ಸ್ವದರ್ಶನ ಚಕ್ರವನ್ನು ತಿರುಗಿಸ್ತೀರಿ. ಕಾರಣ ಇಲ್ಲದೆ ಲೈಟ್ನ ಅನುಭವ ಆಗ್ತದೆ, ಸಂತುಷ್ಟ ಮನೆ ಅನುಭವ ಆಗ್ತದೆ. ನೀವೇನಾದರೂ ಕರ್ಮ ಮಾಡಿ ಸೇವೆ ಮಾಡ್ತೀರಿ ಅಂದರೆ ಅದರಲ್ಲಿ ಶಕ್ತಿ ಸಿಗ್ತದೆ. ಯಾರಿಗೂ ಏನು ಹೇಳ್ದೇ ಅವ್ರ ಮೇಲೆ ಪ್ರಭಾವ ಬೀರಿಸುವಷ್ಟು ತಾಕತ್ತು ನಿಮ್ಮಲ್ಲಿ ಬರ್ತದೆ. ನಾನು ಆತ್ಮ ಸ್ವದರ್ಶನ ಚಕ್ರಧಾರಿಯಾಗಿದ್ದೇನೆ. ನಾನು ಆತ್ಮ ಸ್ವದರ್ಶನ ಚಕ್ರಧಾರಿಯಾಗಿದ್ದೇನೆ. ಸ್ವದರ್ಶನ ಚಕ್ರಧಾರಿಯಾಗಿದ್ದೇನೆ. ಬಾಪ್ ದಾದಾರವರ ವರದ ಹಸ್ತ ತಲೆ ಮೇಲಿದೆ. ವಿಜಯೀ ಭವದ ತಿಲಕ ರಕ್ಷಾ ಕವಚ, ಪವಿತ್ರತೆಯ ಗೋಲ್ಡನ್ ಬ್ಯಾಡ್ಜ್, ಸದಾ ಸುಮಂಗಲಿ ಭವದ ಗೋಲ್ಡನ್ ರಿಂಗನ್ನು ಪಡೆದು ಬಾಬರವರಿಂದ ನಾವೆಲ್ಲರೂ ಅನುಭವ ಮಾಡಿ ಬಾಬರವರಿಂದ ಬ್ರಾಸ್ಲೆಟನ್ನು ಪಡೆದುಕೊಳ್ತಾ ಇದ್ದೇವೆ. ಸ್ವದರ್ಶನ ಚಕ್ರಧಾರಿ ಆತ್ಮ ಭವದ ಬ್ರಾಸ್ಲೆಟ್. ಅಮೃತವನ್ನು ಕುಡಿಸ್ತಾ ಇದ್ದಾರೆ, ಅಮರ ಭವದ ವರದಾನವನ್ನು ಕೊಡ್ತಾ ಇದ್ದಾರೆ. ಎಲ್ಲ ದಾದಿಯರು ಬಂದು ಒಬ್ಬೊಬ್ಬ ದಾದಿಯರಿಂದ ನಾವು ಗುಲಾಬಿ ಹೂವನ್ನು ಸ್ವೀಕರಿಸ್ತಾ ಇದ್ದೇವೆ. ಎಲ್ಲ ದಾದಿಯರು ಒಬ್ಬೊಬ್ಬರಿಗೆ ಒಂದೊಂದು ಗುಲಾಬಿ ಹೂವು. ಸಮಾನರಾದ್ರಿ ಸ್ವದರ್ಶನ ಚಕ್ರಧಾರಿಗಳು ಅಂತ ದಾದಿಯರೆಲ್ಲ ದೃಷ್ಟಿ ಕೊಡ್ತಾ ಗುಲಾಬಿ ಹೂ ಕೊಡ್ತಾ ಇದ್ದಾರೆ. ಮಮ್ಮ ಅಮೃತ ಕೊಡಿಸ್ತಾ ಇದ್ದಾರೆ, ಅಮೃತ ಸಿಂಪಡಿಸ್ತಾ ಇದ್ದಾರೆ. ಮತ್ತೆ ಬಾಪದಾದ ಮಗುಳ್ನಗ್ತಾ ವಿದಾಯ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಹೃದಯೇಶ್ವರನಿಗೆ ನಮ್ಮ
ಹಲ್ಚಲನ್ನು ಸಮಾಪ್ತಿ ಮಾಡಿ ಅಚಲ ಸ್ಥಿತಿಗೆ ಕರೆದುಕೊಂಡು ಬಂದು ಸ್ವದರ್ಶನ ಚಕ್ರವನ್ನು ತಿರುಗಿಸುವ ಹಾಗೆ ತಾಕತ್ತನ್ನು ತುಂಬಿರುವ ಪರಮೇಶ್ವರನಿಗೆ ಸತ್ಯ ಹೃದಯದಿಂದ ನಮಸ್ತೆ ಅಪ್ಪಾಜಿ, ನಮಸ್ತೆ, ಧನ್ಯವಾದಗಳನ್ನ ಅರ್ಪಿಸುತ್ತೆ. ನನ್ನಾತ್ಮ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ, ಭ್ರುಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನಾಗಿದ್ದೆ. ಮಸ್ತಕದಲ್ಲಿ ದಿವ್ಯತೆ, ಪ್ರಕಾಶತೆಯ ಪ್ರಕಾಶತೆ. ನನ್ನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ, ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ, ಸ್ವದರ್ಶನ ಚಕ್ರಧಾರಿಯಾಗಿದ್ದೇನೆ, ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ, ಸ್ವದರ್ಶನ ಚಕ್ರಧಾರಿಯಾಗಿದ್ದೇನೆ, ಸ್ವದರ್ಶನ